ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿ ಬರುವಂಥ 7th ಚಾಪ್ಟರ್ ಇಂಟಿಗ್ರಲ್ಸ್ ಅಂತ. ಸೊ ಅದರಲ್ಲಿರುವಂಥ ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ 7.1 ಮತ್ತು 7.2 ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಇವಾಗ 7.3 ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಸಕ್ಸಸ್ಫುಲ್ ಆ್ಯಂಡ್ ಅನ್ಸಕ್ಸಸ್ಫುಲ್ ಪೀಪಲ್ ಡು ನಾಟ್ vary greatly in their abilities. They vary in their desire to reach their potential ಅಂತ. ಸೊ ನೋಡಿ, ಏನಂದರೆ ಯಶಸ್ವಿ ಮತ್ತು ವಿಫಲ ವ್ಯಕ್ತಿಗಳು, ಸಕ್ಸಸ್ಫುಲ್ ಆ್ಯಂಡ್ ಅನ್ಸಕ್ಸಸ್ಫುಲ್ ಪೀಪಲ್ ಅಂತ ಇದೆಯಲ್ಲ. ಸೊ ಯಶಸ್ವಿ ಮತ್ತು ವಿಫಲ ವ್ಯಕ್ತಿಗಳು ತಮ್ಮ ಸಾಮರ್ಥ್ಯಗಳಲ್ಲಿ ಹೆಚ್ಚು ಬದಲಾವಣೆ ಆಗೋದಿಲ್ಲ ಅಂತ. ಸೊ ಯಾವುದ್ರಲ್ಲಿ ಬದಲಾವಣೆ ಆಗುತ್ತಂದ್ರೆ, ಅವರು ಗುರಿಗಳನ್ನು ತಲುಪಲು ಅವ್ರು ಏನು ಮಾಡ್ತಾರೆ, ಆಸೆಗಳನ್ನು ಬದಲಾಯಿಸ್ಕೋತಾರಂತೆ. ಆಸೆಯನ್ನು ಬದಲಾಯಿಸಿದ್ರೆ ಗುರಿಯನ್ನು ತಲುಪಬಹುದು, ಆದರೆ ಸಾಮರ್ಥ್ಯವನ್ನು ಬದಲಾಯಿಸಿಕೊಳ್ಳೋದಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ, ಚಾಪ್ಟರ್ 7 ಇಂಟಿಗ್ರಲ್ಸ್ ಎಕ್ಸಸೈಸ್ 7.3 ಅಂತ ಇದೆ. ಸೊ ನೋಡಿ, ಫಸ್ಟ್ ಏನಿದೆ ಇದರಲ್ಲಿ, ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಇನ್ ಎಕ್ಸಸೈಸಸ್ 1 to 22 ಅಂತ ಇದೆ. ಸೊ 1ರಿಂದ 22ವರೆಗೂ, 1ಇಂದ 22ವರೆಗೂ ಇಂಟಿಗ್ರಲ್, ಫೈಂಡ್ ದ ಇಂಟಿಗ್ರಲ್ ಅಂತ ಕೇಳಿದ್ದಾನೆ. ಸೊ ಫಸ್ಟ್ ಕ್ವಶನ್ ನೋಡೋಣ. ಏನಿದೆ ಫಸ್ಟ್ ಕ್ವಶನ್? ಸೈನ್ ಸ್ಕ್ವೇರ್ ಆಫ್ 2x + 5 ಅಂತ ಇದೆ. ಸೊ ಇಂಟಿಗ್ರೇಷನ್ ಸೈನ್ ಸ್ಕ್ವೇರ್ ಆಫ್ 2x + 5 ಅಂತ ಇದೆ. ಸೊ ನೋಡಿ, ಇಲ್ಲ ನಾನು ಏನು ಮಾಡ್ತೀನಿ, ಫಸ್ಟು ಇಂಟಿಗ್ರೇಷನ್ ಸೈನ್ ಸ್ಕ್ವೇರ್ ಆಫ್ 2x + 5 ಅಂತ ಇದೆ. ಸೊ ನೋಡಿ, ಸೈನ್ ಸ್ಕ್ವೇರನ್ನು ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ಪ್ರಾಪರ್ಟೀಸ್ ಇದೆಯಲ್ಲ, ಅಥವಾ ಫಾರ್ಮುಲಾ ಅಂತ ಹೇಳ್ಬೋದು. ಸೊ ಅದನ್ನು ಯೂಸ್ ಮಾಡಿದರೆ ಇಲ್ಲಿ ನಾವು ಈಸಿಯಾಗಿ ಸಿಂಪ್ಲಿಫೈ ಅಂದರೆ ಇಂಟಿಗ್ರೇಟ್ ಮಾಡ್ಬೋದು. ಸೊ ನೋಡಿ, ಕಾಸ್ ಥೀಟಾ ಫಾರ್ಮುಲಾ ಇದೆ. ನಾನು ಏನಿದೆ ಕಾಸ್ ಥೀಟಾ, 3 ಫಾರ್ಮುಲಾಸ್ ಬರುತ್ತೆ. ಒಂದು ಕಾಸ್ ಟು ಕಾಸೇ ಬರುತ್ತೆ, ಇನ್ನೊಂದು ಕಾಸ್ ಟು ಸೈನ್, ಇನ್ನೊಂದು ಕಾಸ್ ಟು ಟ್ಯಾನ್ ಅಂತ ಬರುತ್ತೆ. ಸೊ ನನಗಿಲ್ಲಿ ಸೈನ್ ಇರೋದ್ರಿಂದ ನಾನು ಏನು ಮಾಡ್ತೀನಿ, ಸೈನ್ಗೆ ಕನ್ವರ್ಟ್ ಮಾಡ್ಕೊತೀನಿ. ಅವಾಗ ಏನು ಬರುತ್ತೆ ನನಗೆ, 1 - 2 × ಸೈನ್ ಸ್ಕ್ವೇರ್ ಥೀಟಾ ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ, ನಾನು ಇದರಲ್ಲಿ 2 ಸೈನ್ ಸ್ಕ್ವೇರ್ ಥೀಟಾ ಅನ್ನು ಸಪ್ರೇಟ್ ಮಾಡ್ಕೊಂಡ್ರೆ 2 ಸೈನ್ ಸ್ಕ್ವೇರ್ ಥೀಟಾ ಈ ಕಡೆ ತಗೊಂಡ್ರೆ ಮೈನಸ್ ಬಿಕಮ್ಸ್ ಪ್ಲಸ್ ಆಗುತ್ತೆ. 1 - ನೋಡಿ, ಈ ಕಡೆ ಇರೋ ಕಾಸ್ ಥೀಟಾ ಪ್ಲಸ್ ಏನಾಗುತ್ತೆ, ಇದು ಮೈನಸ್ ಕಾಸ್ 2 ಥೀಟಾ. ಸೊ ನನಗೆ ಬೇಕಿರೋದು ಬರೀ ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಅಂತ. ಇಲ್ಲಿ 2x + 5 ಇದೆ ಎಕ್ಸ್ ಪ್ಲೇಸ್ ಅಲ್ಲಿ. ಸೊ ನನಗೆ ಬೇಕಿರೋದು ಬರೀ ಸೈನ್ ಸ್ಕ್ವೇರ್ ಎಕ್ಸ್. ಸೊ ಇಲ್ಲಿ ಏನಿದೆ, ಸೈನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ, 1 - ಕಾಸ್ 2 ಥೀಟಾ ಡಿವೈಡೆಡ್ ಬೈ, ನೋಡಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದ್ರೆ ಈ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ ನಮಗೆ, ಡಿವಿಷನ್ ಆಗುತ್ತೆ. ಇವಾಗ ನೋಡಿ, ಸೈನ್ ಸ್ಕ್ವೇರ್ ಆಫ್ 2x + 5 ಅಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಈ ಫಾರ್ಮುಲಾನ ಯೂಸ್ ಮಾಡಿದ್ರೆ ಏನಾಗುತ್ತೆ, 1 - ಕಾಸ್ ಆಫ್ 2 × 2x + 5 ಹೋಲ್ ಡಿವೈಡೆಡ್ ಬೈ 2. ಸಾರಿ, ಇಲ್ಲಿ ಡಿ ಎಕ್ಸ್ ತಗೋಬೇಕು ಯಾವಾಗಲೂ ಇಂಟಿಗ್ರೇಷನ್ ಸಿಂಬಲ್ ಜೊತೆ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ರೆ ಡಿ ಎಕ್ಸ್, ವಿತ್ ರೆಸ್ಪೆಕ್ಟ್ ಟು ಟಿ ಇದ್ರೆ ಡಿ ಟಿ ಅಂತ ಬರುತ್ತೆ. ಸೊ ಇಂಟು ಏನಿದೆ ನಮಗೆ, ಡಿ ಎಕ್ಸ್. ಇವಾಗ ನೋಡಿ, 1/2 ಕಾನ್ಸ್ಟೆಂಟ್ ಇದೆಯಲ್ಲ, ನಾನು ಔಟ್ ಸೈಡ್ ತಗೊತೀನಿ. ಸೊ ಅವಾಗ ಇಂಟಿಗ್ರೇಷನ್ 1 × ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಕಾಸ್ ಆಫ್ ಮಲ್ಟಿಪ್ಲೈ, ನೋಡಿ 2 × 2 4x ಪ್ಲಸ್ 2 × 5 10 ಇಂಟು dx. ಸೊ ನೋಡಿ, ಇವಾಗ ಇಂಟಿಗ್ರೇಟ್ ಮಾಡಬೇಕಿದೆ. 1/2 ಆಸ್ ಇಟ್ ಈಸ್, ಇಂಟಿಗ್ರೇಷನ್ 1 × dx ಈಸ್ x ಅಂತ ಬರುತ್ತೆ, ಮೈನಸ್. ಸೊ ಇಲ್ಲಿ ನೋಡಿ, ಇಂಟಿಗ್ರೇಷನ್ 4x + 10, ಬರೀ ಕಾಸ್ ಎಕ್ಸ್ ಇದ್ರೆ ನಾನು ಡೈರೆಕ್ಟಾಗಿ ಇಂಟಿಗ್ರೇಟ್, ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ, ಸೈನ್ ಎಕ್ಸ್ ಅಂತ ಬರುತ್ತೆ. ಬಟ್ ಇಲ್ಲೇನಿದೆ, ನನಗೆ ಎಕ್ಸ್ ಪ್ಲೇಸ್ ಅಲ್ಲಿ 4x + 10 ಇರೋದ್ರಿಂದ ಇಲ್ಲೇನು ಯೂಸ್ ಆಗುತ್ತೆ ನನಗೆ, ನೋಡಿ ಇಂಟಿಗ್ರೇಷನ್ ಕಾಸ್ ಆಫ್ ax + b ಇಂಟು dx ಇದೆಯಲ್ಲ, ಅದು ಯೂಸ್ ಆಗುತ್ತೆ ನೋಡಿ. ಸೊ ಕಾಸ್ ಆಫ್ ax + b ಇಂಟು dx ಏನಿದೆ ನಮಗೆ,
ಕಾಸ್ ಎಕ್ಸ್ದು ಇಂಟಿಗ್ರೇಷನ್ ಅಂದರೆ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ನೋಡಿ ಎ ಎಕ್ಸ್ದು ಇಂಟಿಗ್ರೇಷನ್ ಏನಾಗುತ್ತೆ ನಮಗೆ ಎ ಪ್ಲಸ್ ಸಿ ಅಂತ ಇದೆ. ಸೊ ನೋಡಿ ನಾವಿಲ್ಲಿ ಇಂಟಿಗ್ರೇಷನ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇದನ್ನ ಯೂಸ್ ಮಾಡಿದ್ರೆ ಇಲ್ಲಿ ಏನು ಬರುತ್ತೆ ನನಗೆ ಸೈನ್ ಆಫ್ 4x ಪ್ಲಸ್ 10 ಡಿವೈಡೆಡ್ ಬೈ 4 ಪ್ಲಸ್ ಸಿ ಅಂತ ಬರುತ್ತೆ. ಸೊ ನೋಡಿ ಇವಾಗ ಇದನ್ನ ಮಲ್ಟಿಪ್ಲೈ ಮಾಡ್ಬೋದು, ಹೊರಗಡೆ ಇರೋ ನಮ್ಮ 1/2 ಇದೆಯಲ್ಲ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ 1/2 ಇಂಟು ಎಕ್ಸ್ ಅಂತಂದ್ರೆ x/2 ಮೈನಸ್ ಸೈನ್ ಆಫ್ 4x ಪ್ಲಸ್ 10 4 ಇಂಟು 2 ಏನಾಗುತ್ತೆ ನಮಗೆ ಡಿವೈಡೆಡ್ ಬೈ 8 ಪ್ಲಸ್ ಸಿ ಅಂತ ಬರುತ್ತೆ. ಸೊ ನೋಡಿ ಕ್ವೆಶನ್ ಏನಿತ್ತು ನಮಗೆ ಫೈಂಡ್ ದ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ಸ್ ಅಂತ. ಸೊ ಸೈನ್ ಸ್ಕ್ವೇರ್ ಆಫ್ 2x ಪ್ಲಸ್ 5 ಅಂತ ಇದೆ. ಸೊ ಇದನ್ನ ಇಂಟಿಗ್ರೇಟ್ ಅಂದ್ರೆ ಸ್ಕ್ವೇರ್ ಇದ್ರೆ ಡೈರೆಕ್ಟ್ ಆಗಿ ಮಾಡೋಕ್ಕಾಗಲ್ಲ. ಇವಾಗ ಸೆಕ್ಸ್ ಸ್ಕ್ವೇರ್ ಕೋಸ್ ಎಕ್ಸ್ ಸ್ಕ್ವೇರ್ ಇದ್ದಾಗ ಇಂಟಿಗ್ರೇಷನ್ ಫಾರ್ಮುಲಾ ಇದೆ ನಮಗೆ, ಬಟ್ ಸೈನ್ ಸ್ಕ್ವೇರ್ಗಿಲ್ಲ, ಬರೀ ಸೈನ್ ಎಕ್ಸ್ ಮಾತ್ರ ಇತ್ತು. ಅದಕ್ಕೆ ನಾನು ಏನ್ ಮಾಡಿದೆ ಇದನ್ನ ಕಾಸ್ಗೆ ಕನ್ವರ್ಟ್ ಮಾಡ್ಕೊಂಡೆ. ನೋಡಿ ಇವಾಗ ಸ್ಕ್ವೇರ್ ರಿಮೂವ್ ಆಯ್ತಲ್ಲ, ಸ್ಕ್ವೇರ್ ರಿಮೂವ್ ಹೆಂಗ್ ಮಾಡಿದ್ವಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನ ಅಥವಾ ಪ್ರಾಪರ್ಟೀಸ್ ಅನ್ನ ಯೂಸ್ ಮಾಡಿಬಿಟ್ಟು ನೋಡಿ ಏನ್ ಬಂತು ನನಗೆ ಸೈನ್ ಸ್ಕ್ವೇರ್ ಅಂತಂದ್ರೆ 1 ಮೈನಸ್ ಕಾಸ್ 2 ಥೀಟಾ ಬೈ 2 ಅಂತ. ಸೊ ಇದನ್ನ ಇಲ್ಲಿ ಏನ್ ಮಾಡಿದೆ ನಾನು ಸಬ್ಸ್ಟಿಟ್ಯೂಟ್ ಮಾಡಿದೆ ಸೈನ್ ಸ್ಕ್ವೇರ್ ಪ್ಲೇಸ್ ಅಲ್ಲಿ. ಸೊ ಅವಾಗ ಸಬ್ಸ್ಟಿಟ್ಯೂಟ್ ಆದ್ಮೇಲೆ ನಾನು ಇಂಟಿಗ್ರೇಷನ್ ಮಾಡ್ಬೋದು. 1/2 ಕಾನ್ಸ್ಟೆಂಟ್ ಇದೆ, ನಾನು ಔಟ್ ಸೈಡ್ ತಗೊಂಡಿದ್ದೀನಿ. ಸೊ ಇಂಟಿಗ್ರೇಷನ್ ಇಲ್ಲೇನಿದೆ ಟರ್ಮ್ 1 ಇಂಟು ಡಿ ಎಕ್ಸ್. ಅದೇ ತರ ಈ ಕಡೆ ಟರ್ಮ್ ಏನಿದೆ ನಮಗೆ ಕಾಸ್ ಆಫ್ 2 ಇಂಟು 2x ಪ್ಲಸ್ 5 ಅಂತ ಇದೆ. ಸೊ 2 ಅನ್ನ ನಾನು 2 ಮಲ್ಟಿಪ್ಲೈ ಮಾಡ್ಬೋದು. 2 ಇಂಟು 2 4x 2 ಇಂಟು 5 10 ಅಂತ. ಸೊ ನೋಡಿ ಇವಾಗ 1x ಅಥವಾ ಸಾರಿ 1 ಇಂಟು ಡಿ ಎಕ್ಸ್ ಇಂಟಿಗ್ರೇಷನ್ 1 ಅಂದ್ರೆ ಎಕ್ಸ್ ಗೊತ್ತು ನಮಗೆ. ಸೊ ಇಂಟಿಗ್ರೇಷನ್ ಕಾಸ್ ಆಫ್ 4x ಪ್ಲಸ್ 10 ಅಂತಂದ್ರೆ ನಾನು ಮತ್ತೆ ಒಂದು ಫಾರ್ಮುಲಾ ಯೂಸ್ ಮಾಡಿದ್ದೀನಿ. ಇಂಟಿಗ್ರೇಷನ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಎಕ್ಸ್ ಏನಾಗಿರುತ್ತೆ ನಮಗೆ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಅಂತ. ಸೊ ನೋಡಿ ಇಲ್ಲಿ ಕೋಎಫಿಷಿಯಂಟ್ ಅಲ್ಲಿ ಎ ಎಕ್ಸ್ ಏನಿದೆ ಇದೆಯಲ್ಲ, ಸೊ ಅದು ಡಿನಾಮಿನೇಟರ್. ಅದೇ ತರ ಇಲ್ಲೇನಿದೆ 4 ಇದೆ. ಸೊ ಆನ್ಸರ್ ಏನ್ ಬಂತು ನನಗೆ x/2 ಮೈನಸ್ ಸೈನ್ ಆಫ್ 4x ಪ್ಲಸ್ 10 ಡಿವೈಡೆಡ್ ಬೈ 8 ಪ್ಲಸ್ ಸಿ ಅಂತ ಬರುತ್ತೆ. ಫಸ್ಟ್ ಕ್ವಶನ್ಗೆ ಆನ್ಸರ್ ನೋಡಿ. ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ ಇದೆ ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್. ಏನಿದೆ ನೋಡಿ ಕ್ವಶನ್ ಸೈನ್ 3x ಇಂಟು ಕಾಸ್ 4x ಅಂತ ಇದೆ. ಸೊ ನೋಡಿ ಇದನ್ನ ಇಂಟಿಗ್ರೇಷನ್ ಮಾಡ್ಬೇಕಂದ್ರೆ ಏನ್ ಬರುತ್ತೆ ನಮ್ಗೆ ಇಂಟಿಗ್ರೇಷನ್ ಸೈನ್ 3x ಇಂಟು ಕಾಸ್ 4x ಇಂಟು ಡಿ ಎಕ್ಸ್ ಅಂತ. ಸೊ ನೋಡಿ ಇಲ್ಲಿ ಎರಡೂ ಮಲ್ಟಿಪ್ಲಿಕೇಶನ್ ಫಾರ್ಮ್ ಅಲ್ಲಿ ಇದೆ. ಡಿಫ್ರೆನ್ಶಿಯೇಷನ್ ಇದ್ರೆ ಮಾಡ್ಬೋದಿತ್ತು, ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ಬೋದು, ಬಟ್ ಇದರಲ್ಲಿ ಆ ಥರ ಮಾಡೋಕ್ಕಾಗೋದಿಲ್ಲ. ಎರಡನ್ನೂ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಐಲೆಟ್ ಯೂಸ್ ಮಾಡ್ಬೇಕಂದ್ರೂ ಬರೋದಿಲ್ಲ ಇಲ್ಲಿ. ಸೊ ಅದಕ್ಕೆ ಏನು ಮಾಡ್ಬೇಕಿಲ್ಲಿ ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ಇದೆ. ಸೊ ನೋಡಿ ಇಲ್ಲಿ ಪಕ್ಕದಲ್ಲಿ ಬರೀತೀನಿ ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ಯಾವುದಿದೆ ಅಂದರೆ 2 ಇಂಟು ಸೈನ್ ಎ ಇಂಟು ಕಾಸ್ ಬಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತಂದ್ರೆ ನಮಗೆ ಸೈನ್ ಆಫ್ ಎ ಪ್ಲಸ್ ಬಿ ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ ಅಂತ ಇದೆ. ಸೊ ನೋಡಿ ಸೈನ್ ಆಫ್ ಎ ಪ್ಲಸ್ ಬಿ ಅಂದ್ರೆ ಏನಿದೆ ನಮಗೆ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಆಮೇಲೆ ಸೈನ್ ಆಫ್ ಎ ಮೈನಸ್ ಬಿ ಅಂದ್ರೆ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಸೊ ಕ್ಯಾನ್ಸಲ್ ಆಗ್ಬಿಟ್ಟು ನಮಗೆ 2 ಟೈಮ್ಸ್ ಆಫ್ ಸೈನ್ ಎ ಇಂಟು ಕಾಸ್ ಬಿ ಅಂತ ಬರುತ್ತೆ. ಬಟ್ ನಮಗೆ ಸೈನ್ ಎ ಕಾಸ್ ಬಿ ಆ ಥರ ಬರೀ 2 ಇಲ್ಲಿ 2 ಇದೆಯಲ್ಲ 2 ಮಲ್ಟಿಪ್ಲಿಕೇಶನ್ ಈ ಕಡೆ ತಗೊಂತೀನಿ. ಅವಾಗ ಏನಾಗುತ್ತೆ ನನಗೆ ಸೈನ್ ಎ ಇಂಟು cos b is equal to 1 divided by 2 into sin of a plus b plus sin of a minus b ಅಂತ ಬರುತ್ತೆ. ಸೊ ನೋಡಿ ಇಲ್ಲಿ ಯೂಸ್ ಮಾಡಿದ್ರೆ ಅದನ್ನು ಐಡೆಂಟಿಟಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಐಡೆಂಟಿಟಿ ಇದೆಯಲ್ಲ ಇಂಟಿಗ್ರೇಷನ್. ನೋಡಿ ಇಲ್ಲಿ ಇಂಟಿಗ್ರೇಷನ್ ಮಾಡ್ತಾ ಇಲ್ಲ, ಬರೀ ಇಂಟಿಗ್ರೇಷನ್ ಹಂಗೆ ಇಟ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೊತಾ ಇದ್ದೀನಿ ಫಸ್ಟ್ ಫಂಕ್ಷನ್ ಅನ್ನು. ಸೊ ನೋಡಿ ಇಲ್ಲದೇ ತಗೊಂಡ್ರೆ ಏನಾಗುತ್ತೆ ನನಗೆ 1/2 ಇಂಟು ಸೈನ್ ಆಫ್
ನೋಡಿ ಇಲ್ಲಿ ಏನಿದೆ, ಎ ಅಂತಂದ್ರೆ ಏನಿದೆ ನಮಗೆ 3x ಗಿವನ್ ಕ್ವಶನ್ ಅಲ್ಲಿ, ಬಿ ಅಂತಂದ್ರೆ ಏನಿದೆ ನನಗೆ 4x. ಸೊ ಏನ್ ಬರುತ್ತೆ, ಸೈನ್ ಆಫ್ 3x ಪ್ಲಸ್ 4x ಪ್ಲಸ್ ಸೈನ್ ಆಫ್, ನೋಡಿ ಇಲ್ಲಿ ಏನಿದೆ, ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ 3x ಮೈನಸ್ 4x. ಸೊ ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, 1/2 ಆಸ್ ಇಟ್ ಈಸ್ ಕಾನ್ಸ್ಟೆಂಟ್ ಇರೋದ್ರಿಂದ ಇಂಟಿಗ್ರೇಷನ್ 1/2 integration sin of 3x plus 4x ಅಂದ್ರೆ ಏನಾಗುತ್ತೆ ನಮಗೆ 7x plus sin of 3x minus 4x ಏನಾಗುತ್ತೆ minus sin x, sin of minus x ಆಮೇಲೆ ನಾವು minus sin x ತಗೋಬಹುದು is equal to 1/2. ನೋಡಿ ಇಂಟಿಗ್ರೇಷನ್ ನಾನು ಸಪ್ರೇಟ್ ತಗೊಂತೀನಿ, ಇಂಟಿಗ್ರೇಷನ್ ಸೈನ್ ಇಂಟು ಡಿ ಎಕ್ಸ್ ಇದೆಯಲ್ಲ, ಇಲ್ಲೇನು ಇಂಟು ಡಿ ಎಕ್ಸ್ ಬರ, ಸೈನ್ 7x ಇಂಟು ಡಿ ಎಕ್ಸ್ ಪ್ಲಸ್ ಇಲ್ಲಿ ನೋಡಿ ಸೈನ್ ಆಫ್ ಮೈನಸ್ ಥೀಟಾ ಏನಾಗಿರುತ್ತೆ ನಮಗೆ ಮೈನಸ್ ಸೈನ್ ಥೀಟಾ. ಅದೇ ತರ ನಾನು ಕಾಸ್ ಥೀಟಾ ತಗೊಂಡಾಗ ಪ್ಲಸ್ ಕಾಸ್ ಥೀಟಾ ಬರುತ್ತೆ. ಸೊ ಇಲ್ಲೇನಾಗುತ್ತೆ ನನ್ಗೆ ಹಂಗಿದ್ರೆ ಇಂಟಿಗ್ರೇಷನ್ minus sin x, sin of minus x is a minus sin x into dx. So further simplification 1/2 as it is. ನೋಡಿ ಇಲ್ಲಿ ಇಂಟಿಗ್ರೇಷನ್ ಆಫ್ sin 7x, ಬರೀ 7x ಬರೀ sin x ಗೊತ್ತು ನಮಗೆ, ಏನಿದೆ ನಮಗೆ ಮೈನಸ್ ಕಾಸ್ x ಅಂತ ಬರುತ್ತೆ. ಸೊ ಅದಕ್ಕೆ ನಾನು ಇಲ್ಲೇನು ಯೂಸ್ ಮಾಡ್ತೀನಿ, ಇನ್ನೊಂದು ಇಂಟಿಗ್ರೇಷನ್ ಆಫ್ ಅಂದ್ರೆ ಗೊತ್ತಾಗುತ್ತೆ ನಿಮಗೆ ಈಸಿಯಾಗಿ, ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಎಕ್ಸ್ ಏನ್ ಬರುತ್ತೆ ನಮಗೆ ಮೈನಸ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಸಿ ಅಂತ ಇಂಟಿಗ್ರಲ್ ಫಂಕ್ಷನ್ ಇದೆಯಲ್ಲ. ಸೊ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಅನ್ನು ಇಂಟಿಗ್ರೇಟ್ ಮಾಡಿದ್ರೆ ಮೈನಸ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಅಂತ ಬರುತ್ತೆ. ಸೊ ನೋಡಿ ಇವಾಗ ಹಂಗಿದ್ರೆ ಏನ್ ಬರುತ್ತೆ ನಮಗೆ ಮೈನಸ್ ಕಾಸ್ ಆಫ್ 7x ಡಿವೈಡೆಡ್ ಬೈ 7. ನೋಡಿ ಇಲ್ಲಿ ಮೈನಸ್ ಇದೆಯಲ್ಲ ಆಲ್ರೆಡಿ, ಸೊ ನಾನು ಇಲ್ಲಿ ಪ್ಲಸ್ ತಗೊಂತೀನಿ. ಸೊ ಬ್ರಾಕೆಟ್ ಅಲ್ಲಿ ಒಂದು ಮೈನಸ್ ಇದೆ, ಆಮೇಲೆ ನೋಡಿ ಸೈನ್ ಎಕ್ಸ್ ಅನ್ನ ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರುತ್ತೆ ನನಗೆ ಮತ್ತೆ ಮೈನಸ್ ಕಾಸ್ ಎಕ್ಸ್. ಆಲ್ರೆಡಿ ಒಂದು ಮೈನಸ್ ಇದೆ, ಮತ್ತೆ ಇಲ್ಲಿ ಇಂಟಿಗ್ರೇಷನ್ ಮಾಡಾದ್ಮೇಲೆ ಮತ್ತೆ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ. ಇವಾಗ ಏನ್ ಬರುತ್ತೆ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ಬೋದು, ಮೈನಸ್ ಕಾಸ್ 7x ಡಿವೈಡೆಡ್ ಬೈ 2 ಇಂಟು 7 ಅಂತಂದ್ರೆ 14. ಇವಾಗಲೂ ಮಲ್ಟಿಪ್ಲಿಕೇಶನ್ ಹೆಂಗ್ ಮಾಡ್ತೀವಿ ನಾವು, ನ್ಯೂಮರೇಟರ್ ಸಪ್ರೇಟ್ ಡಿನಾಮಿನೇಟರ್ ಸಪ್ರೇಟ್ ಆಗಿರುತ್ತೆ. ನೋಡಿ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗ್ಬಿಡುತ್ತೆ ನಮಗೆ ಮತ್ತೆ ಪ್ಲಸ್, ಇಲ್ಲಿ ಆಲ್ರೆಡಿ ಪ್ಲಸ್ ಇದೆ ಮತ್ತೆ ಒಳಗಡೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ, ಓಕೆ ಇಲ್ಲೇನು ಡಿವೈಡೆಡ್ ಅವಶ್ಯಕತೆ ಇಲ್ಲ ಏನಕ್ಕಂದ್ರೆ 1 ಇರೋದಲ್ಲ, ಸೊ ಕಾಸ್ ಎಕ್ಸ್ ಮಾತ್ರ ಬರುತ್ತೆ ಪ್ಲಸ್, ಓಕೆ ಈ 1/2 ಅನ್ನ ಮಲ್ಟಿಪ್ಲೈ 1/2 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಡಿವೈಡೆಡ್ ಬೈ 2 ಪ್ಲಸ್ ಸಿ ಅಂತ ಬರುತ್ತೆ. ಸೊ ನೋಡಿ ಆನ್ಸರ್ ಏನ್ ಬಂತು ಮೈನಸ್ 1 ಮೈನಸ್ ಕಾಸ್ 7x ಡಿವೈಡೆಡ್ ಬೈ 14 ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 2 ಪ್ಲಸ್ ಸಿ ಅಂತ ಬರುತ್ತೆ. ಸೊ ನೋಡಿ ಕ್ವಶನ್ ಏನಿತ್ತು ನನಗೆ, ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಸೈನ್ 3x ಇಂಟು ಕಾಸ್ 4x ಅಂತ. ಸೊ ಡೈರೆಕ್ಟ್ ಆಗಿ ನಾನು ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ, ಸೊ ಅದಕ್ಕೆ ನಾನು ಯೂಸ್ ಮಾಡಿದ್ರೆ ಟ್ರಿಗ್ನೋಮೆಟ್ರಿ ಐಡೆಂಟಿಟಿ, ಯಾವುದು 2 ಇಂಟು ಸೈನ್ ಎ ಕಾಸ್ ಬಿ ಅಂತ ತಗೊಂಡಾಗ ಸೈನ್ ಆಫ್ ಎ ಪ್ಲಸ್ ಬಿ ಮತ್ತೆ ಸೈನ್ ಆಫ್ ಎ ಮೈನಸ್ ಬಿ ಅನ್ನ ಅಡಿಷನ್ ಮಾಡಿದ್ರೆ ನಮ್ಗೆ ಇದು ಬರುತ್ತೆ 2 ಇಂಟು ಸೈನ್ ಎ ಕಾಸ್ ಬಿ. ಸೊ ನನಗೆ ಬೇಕಿರೋದು ಬರೀ ಸೈನ್ ಕಾಸು ಮಾತ್ರ. ಸೊ ಸೈನ್ ಎ ಇಂಟು ಕಾಸ್ ಬಿ ಇಸ್ ಈಕ್ವಲ್ ಟು 2 ಅನ್ನ ನಾನು ಈ ಕಡೆ ಕಳಿಸ್ಕೊಂಡ್ರೆ 1/2 ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ ಅಂತ ಬರುತ್ತೆ. ಸೊ ನೋಡಿ ಅವಾಗ ಇಲ್ಲಿ ಅದನ್ನ ಐಡೆಂಟಿಟಿಯನ್ನ ಯೂಸ್ ಮಾಡಿದ್ರೆ ಎ ಅಂತಂದ್ರೆ ಏನಾಗುತ್ತೆ ನಮಗೆ 3x, ಬಿ ಅಂತಂದ್ರೆ 4x
So 1 by 2 into sine of 3x plus 4x plus sine of 3x minus 4x into dx. So 3x plus 4x ಅನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ 7x. ಅದೇ ಥರ 3x minus 4x ಅಂದರೆ ಲಾರ್ಜೆಸ್ಟ್ ನಂಬರ್ ಸೈನ್ ನೆಗೆಟಿವ್ ಇದೆ, ಸೊ ಮೈನಸ್ ಎಕ್ಸ್ ಬರುತ್ತೆ. ಸೊ ಸೈನ್ ಆಫ್ ಮೈನಸ್ ಥೀಟಾ ಏನಿದೆ ನಮಗೆ ಮೈನಸ್ ಸೈನ್ ಥೀಟಾ. ಏನಕ್ಕಂದ್ರೆ ಮೈನಸ್ ಥೀಟಾ ಅಂದರೆ 360 ಮೈನಸ್ ಥೀಟಾ ಇರುತ್ತೆ. ಸೊ ಅದು ಫೋರ್ತ್ ಕ್ವಾಡ್ರಂಟಲ್ಲಿ ಬರೋದ್ರಿಂದ ಸೈನ್ ಏನಾಗಿರುತ್ತೆ ನೆಗೆಟಿವ್ ಆಗಿರುತ್ತೆ, ಕಾಸ್ ಮಾತ್ರ ಪಾಸಿಟಿವ್, ಕಾಸ್ ಮತ್ತೆ ಸೆಕ್. ಸೊ ಅದೇ ತರ ಇವಾಗ 1 by 2 ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಸೈನ್ 7xಗೆ ಇಂಟಿಗ್ರೇಷನ್ ಸೈನ್ ax ಪ್ಲಸ್ ಬಿ ಇಂಟು ಡಿ ಎಕ್ಸ್ ಮಾಡಿದಾಗ ಮೈನಸ್ ಕಾಸ್ ಆಫ್ ax ಪ್ಲಸ್ ಬಿ ಡಿವೈಡೆಡ್ ಬೈ a ಪ್ಲಸ್ ಸಿ ಅಂತ ಬರುತ್ತೆ. ಸೊ ಇದನ್ನ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಅವಾಗ ಏನಾಗುತ್ತೆ ನನಗೆ ಕಾಸ್ 7x ಡಿವೈಡೆಡ್ ಬೈ 7. ಸೊ ಪ್ಲಸ್ ಆಸ್ ಇಟ್ ಈಸ್ ಆಲ್ರೆಡಿ 1 ಮೈನಸ್ ಇದೆ, ಮತ್ತೆ ಇಂಟಿಗ್ರೇಷನ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. ಸೊ ಪ್ಲಸ್ ಸಿ ಆನ್ಸರ್ ಏನ್ ಬಂತು ನನಗೆ ಮೈನಸ್ ಕಾಸ್ 7x ಡಿವೈಡೆಡ್ ಬೈ 14 ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 2 ಪ್ಲಸ್ ಸಿ ಅಂತ ಬರುತ್ತೆ. ಸೆಕೆಂಡ್ ಕ್ವಶನ್ಗೆ ಆನ್ಸರ್. ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್ ಇದೆ, ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಕಾಸ್ 2x ಇಂಟು ಕಾಸ್ 4x ಇಂಟು ಕಾಸ್ 6x ಅಂತ ಇದೆ. ಸೊ ನೋಡಿ ನಾನು ಇಲ್ಲಿ ಏನ್ ಮಾಡ್ತೀನಿ, ಇಂಟಿಗ್ರೇಷನ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಇಂಟಿಗ್ರೇಷನ್ ಕಾಸ್ 2x ಇಂಟು ಕಾಸ್ 4x ಇಂಟು ಕಾಸ್ 6x ಇಂಟು ಏನಾಗುತ್ತೆ ನನಗೆ ಡಿ ಎಕ್ಸ್. ಬಟ್ ಡೈರೆಕ್ಟ್ ಆಗಿ ನಾನು ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿನೂ ಕೂಡ ನಾನು ಏನು ಮಾಡಬೇಕು, ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ಇದೆ. ಯಾವ್ದು ಬರುತ್ತೆ ಅಂದರೆ ಇಲ್ಲಿ 2 ಇಂಟು ಕಾಸ್ ಎ ಇಂಟು ಕಾಸ್ ಬಿ ಈಸ್ ಈಕ್ವಲ್ ಟು ಏನಾಗಿರುತ್ತೆ ನಮಗೆ ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ ಅಂತ. ನೋಡಿ ಕಾಸ್ ಆಫ್ ಎ ಪ್ಲಸ್ ಬಿ ಮತ್ತೆ ಕಾಸ್ ಆಫ್ ಎ ಮೈನಸ್ ಬಿ ಅನ್ನ ಅಡಿಷನ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ 2 ಇಂಟು ಕಾಸ್ ಎ ಇಂಟು ಕಾಸ್ ಬಿ ಅಂತ ಬರುತ್ತೆ. ಏನಕ್ಕಂದ್ರೆ ಕಾಸ್ ಆಫ್ ಎ ಪ್ಲಸ್ ಬಿ ಏನಿದೆ ನಮಗೆ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ, ಮತ್ತೆ ಕಾಸ್ ಆಫ್ ಎ ಮೈನಸ್ ಬಿ ಅಂದ್ರೆ ಕಾಸ್ ಎ ಕಾಸ್ ಬಿ ಪ್ಲಸ್ ಸೈನ್ ಎ ಸೈನ್ ಬಿ ಅಂತ ಇದೆ. ಸೊ ಅವಾಗ ಸೈನ್ ಎ ಸೈನ್ ಬಿ ಮತ್ತೆ ಸೈನ್ ಪ್ಲಸ್ ಸೈನ್ ಎ ಸೈನ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಕ್ಯಾನ್ಸಲ್ ಆಗಿಬಿಟ್ಟು 2 ಟೈಮ್ಸ್ ಆಫ್ ಕಾಸ್ ಎ ಕಾಸ್ ಬಿ ರಿಮೈನಿಂಗ್ ಇರುತ್ತೆ. ಸೊ ನನ್ಗೆ ಏನ್ ಬೇಕಿಲ್ಲಿ ಬರೀ ಕಾಸ್ ಅನ್ನ ತಗೊಂಡಾಗ ಏನಾಗುತ್ತೆ ನನಗೆ, ಸಾರಿ ಕಾಸ್ ಎ ಮತ್ತೆ ಕಾಸ್ ಬಿ 2 ಅನ್ನ ನಾನು ಆ ಕಡೆ ಕಳಿಸ್ಕೊಂತೀನಿ. ಕಾಸ್ ಎ ಕಾಸ್ ಬಿ ತಗೊಂಡಾಗ 1 by 2 ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ ಅಂತ. ಸೊ ನೋಡಿ ಇಲ್ಲಿ ಯೂಸ್ ಮಾಡಿದ್ರೆ ಏನ್ ಬರುತ್ತೆ ನನ್ಗೆ ಇವಾಗ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್. ನೋಡಿ ಎ ಅಂತಂದ್ರೆ ಏನಿದೆ ನಮಗೆ 2x, ಬಿ ಅಂತಂದ್ರೆ ಏನಿದೆ ನನಗೆ 4x. ಸೊ 1 by 2 ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ ಅಂದ್ರೆ 2x ಪ್ಲಸ್ 4x ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ ಅಂದ್ರೆ 2x ಮೈನಸ್ 4x ಇಂಟು ಇನ್ನೊಂದು ಏನಿದೆ ನಮಗೆ ಕಾಸ್ 6x ಇದೆ, ಕಾಸ್ 6x ಇಂಟು ಏನು ಬರುತ್ತೆ ಡಿ ಎಕ್ಸ್ ಈಸ್ ಈಕ್ವಲ್ ಟು 1 by 2 ಆಸ್ ಇಟ್ ಈಸ್ ಇಂಟಿಗ್ರೇಷನ್. ನೋಡಿ ಕಾಸ್ 2x ಪ್ಲಸ್ ಕಾಸ್ ಆಫ್ 2x ಪ್ಲಸ್ 4x ಅಂದರೆ ಕಾಸ್ 6x, ಕಾಸ್ 6x ಪ್ಲಸ್ ಕಾಸ್ ಆಫ್ 2x ಮೈನಸ್ 4x ಅಂದರೆ ಲಾರ್ಜೆಸ್ಟ್ ನಂಬರ್ ಸೈನ್ ಮೈನಸ್ 2x ಇಂಟು ಕಾಸ್ 6x ಇಂಟು ಡಿ ಎಕ್ಸ್. ಇಲ್ಲಿ ನೋಡಿ ಇಲ್ಲಿ 3 ಫಂಕ್ಷನ್ಸ್ ಇದೆ. ಸೊ ಫಸ್ಟ್ ನಾನು ಬರೀ 2 ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ, 6 ಅನ್ನ ಹಂಗೆ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಕಾಸ್ ಆಫ್ ಮೈನಸ್ ಥೀಟಾ ಅಥವಾ ಕಾಸ್ ಆಫ್ ಅದೇನಾಗಿರುತ್ತೆ 360 ಮೈನಸ್ ಥೀಟಾ ಕೂಡ ಆಗಿರುತ್ತೆ. ಸೊ ಅದೇನು ಬರುತ್ತೆ ನಮಗೆ ಪ್ಲಸ್ ಕಾಸ್ ಥೀಟಾ. ಸೊ ಹಂಗಿದ್ರೆ ಇಲ್ಲಿ ಈ ಟರ್ಮ್ ಏನಾಗುತ್ತೆ ನಮಗೆ ಪ್ಲಸ್ 1 by 2 as it is integration cos 6x plus cos 2x into
cos 6x ಇಂಟು ಡಿ ಎಕ್ಸ್. ಸೊ ನೋಡಿ ಇಲ್ಲೇನಾಗಿರುತ್ತೆ ಮತ್ತೆ ಮಲ್ಟಿಪ್ಲೈ ಮಾಡ್ಬೇಕು ಇವಾಗ 1/2 ಆಸ್ ಇಟ್ ಈಸ್ ಇಂಟಿಗ್ರೇಷನ್. ಇಲ್ಲಿ ನೋಡಿ cos 6x ಇಂಟು cos 6x ಏನಾಗುತ್ತೆ ನನಗೆ cos 6x ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ cos 2x ಇಂಟು cos 6x ಇಂಟು ಡಿ ಎಕ್ಸ್. ಇಲ್ಲಿ ನೋಡಿ ಮತ್ತೆ ಏನು ಯೂಸ್ ಮಾಡ್ತೀವಿ ಇವಾಗ, ಇದಕ್ಕೆ cos 6x ಇದೆಯಲ್ಲ ಇದನ್ನ ನಾನು ಏನಂತ ತಗೊತೀನಿ ಸ್ಕ್ವೇರ್, cos ಸ್ಕ್ವೇರ್ ಅಂತ ಕೂಡ ತಗೋಬಹುದು. cos x ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು cos ಸ್ಕ್ವೇರ್ x ಅಂತ 1/2 ಇಂಟಿಗ್ರೇಷನ್ cos ಸ್ಕ್ವಯರ್ 6x ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್. ಇಲ್ಲಿ ನೋಡಿ ಸೇಮ್ ಮತ್ತೆ ಇಲ್ಲೇನಿದೆಯಲ್ಲ cos a cos b ಅಂದರೆ 1/2 ಇಂಟು cos ಆಫ್ a ಪ್ಲಸ್ ಬಿ ಪ್ಲಸ್ cos ಆಫ್ a ಮೈನಸ್ ಬಿ ಯೂಸ್ ಆಗುತ್ತೆ ಇಲ್ಲೇನೂ. ಸೊ 1/2 cos ಆಫ್ 2x ಪ್ಲಸ್ 6x ಪ್ಲಸ್ cos ಆಫ್ 2x minus 6x into dx. Further simplification 1/2 into ಇಲ್ಲಿ ನೋಡಿ cos ಸ್ಕ್ವೇರ್ x ಇದೆಯಲ್ಲ ಇದಕ್ಕೂ ಕೂಡ ನಾನು ಪ್ರಾಪರ್ಟಿ ಯೂಸ್ ಮಾಡ್ಬೋದು. ಯಾವುದಿದೆ ನನಗೆ cos 2 ಥೀಟಾ ಇದೆ ನೋಡಿ, cos 2 ಥೀಟಾ ಅನ್ನು ಮತ್ತೆ ಕಾಸ್ಗೆ ಕನ್ವರ್ಟ್ ಮಾಡಬೇಕು. 3 ಫಾರ್ಮುಲಾ ಬರುತ್ತೆ cos 2 ಥೀಟಾ. ಒಂದು ಸೈನ್ಗೆ ಕನ್ವರ್ಟ್ ಮಾಡ್ಬೋದು, ಒಂದು ಕಾಸ್ಗೆ ಕನ್ವರ್ಟ್ ಮಾಡ್ಬೋದು, ಇನ್ನೊಂದನ್ನ ಟ್ಯಾನ್ ಕೂಡ ಕನ್ವರ್ಟ್ ಮಾಡ್ಬೋದು. ಬಟ್ ಇಲ್ಲಿ ನಾನೇನು ಕನ್ವರ್ಟ್ ಏನಕ್ಕೆ ತಗೊಂತೀನಿ ಕಾಸ್ಗೆ ತಗೊಂತೀನಿ ನೋಡಿ. ಸೊ cos 2 ಥೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ ನನಗೆ 2 ಇಂಟು cos ಸ್ಕ್ವಯರ್ ಥೀಟಾ ಮೈನಸ್ 1. ಸೊ ನಾನಿಲ್ಲಿ 2 ಇಂಟು cos ಸ್ಕ್ವಯರ್ ಥೀಟಾ ಸಪ್ರೇಟ್ ಮಾಡಿಕೊಂಡ್ರೆ ಏನು ಬರುತ್ತೆ ನನಗೆ 1 ಪ್ಲಸ್ cos 2 ಥೀಟಾ. ಸೊ ನನಗೆ ಬೇಕಿರೋದು ಬರೀ cos ಸ್ಕ್ವೇರ್ ಥೀಟಾ, 2 ಬೇಡ. ಸೊ ಈ ಕಡೆ ತಗೊಂಡ್ರೆ ಏನಾಗುತ್ತೆ 1 ಪ್ಲಸ್ cos 2 ಥೀಟಾ ಡಿವೈಡೆಡ್ ಬೈ 2 ಅಂತ ಬರುತ್ತೆ ನೋಡಿ. cos ಸ್ಕ್ವೇರ್ ಥೀಟಾ ಪ್ಲೇಸಲ್ಲಿ ಥೀಟಾ ಅಂದರೆ ನಮ್ಗೆ ಇಲ್ಲಿ 6x ಇದೆ. ಸೊ ನೋಡಿ ಯೂಸ್ ಮಾಡಿದ್ರೆ ಏನು ಬರುತ್ತೆ ಇವಾಗ ಇಂಟಿಗ್ರೇಷನ್ 1 ಪ್ಲಸ್ cos 2 ಥೀಟಾ ಅಂದರೆ 2 ಇಂಟು 6x ಥೀಟಾ ಪ್ಲೇಸಲ್ಲಿ x ಇದೆ ಡಿವೈಡೆಡ್ ಬೈ ಏನಿದೆ ನಮಗೆ 2 ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ 1/2 ಇಂಟು cos ಆಫ್ 2x ಪ್ಲಸ್ 6x 8x plus cos of 2x minus 6x minus 4x into dx. ನೆಕ್ಸ್ಟ್ ನೋಡಿ ಇನ್ನು ಇಂಟಿಗ್ರೇಷನ್ ಮಾಡಿಲ್ಲ, ನಾನು ಇಂಟಿಗ್ರೇಷನ್ ಹಂಗೆ ತಗೊಂಡಿದ್ದೀನಿ. 1/2 ಇಂಟು ಇಲ್ಲಿ ನೋಡಿ 1/2 ಮತ್ತೆ ಕಾಮನ್ ಬರುತ್ತೆ ಇದರಲ್ಲಿ. ಸೊ ಇಂಟಿಗ್ರೇಷನ್ ಏನಾಗುತ್ತೆ ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ನೋಡಿ 1/2 ಅನ್ನು ನಾನು ಹೊರಗಡೆ ತಗೊಂಡಿದ್ದೀನಿ, 1 ಅನ್ನು ಸಪ್ರೇಟ್ ಇಂಟಿಗ್ರೇಷನ್ ಮತ್ತೆ cos 8x ಬರುತ್ತೆ. cos 8x ಇಂಟು ಡಿ ಎಕ್ಸ್ ಸಾರಿ 8 ಅಲ್ಲ 2 6 12 ಸಾರಿ 2 6 12x ಮಲ್ಟಿಪ್ಲೈ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಇಲ್ಲಿ ಕೂಡ 1/2 ಆಸ್ ಇಟ್ ಈಸ್ ಇಂಟಿಗ್ರೇಷನ್ cos 8x ಪ್ಲಸ್ ಇಂಟಿಗ್ರೇಷನ್ ಇಲ್ಲಿ ನೋಡಿ ಏನಕ್ಕಪ್ಪ ಅಂದ್ರೆ cos ಆಫ್ ಮೈನಸ್ ಥೀಟಾ ನಾನು ಆಲ್ರೆಡಿ ಹೇಳಿದ್ದೀನಿ, ಇನ್ನೊಂದು ಸರಿ ಬರೀತೀನಿ ನೋಡಿ. cos ಆಫ್ ಮೈನಸ್ ಥೀಟಾ ಏನಾಗಿರುತ್ತೆ ನಮಗೆ ಪ್ಲಸ್ cos ಥೀಟಾ ಬರುತ್ತೆ. ಸೊ cos 4x ಇಂಟು ಡಿ ಎಕ್ಸ್. ಸೊ ನೋಡಿ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ
ಮಲ್ಟಿಪ್ಲೈ ನೋಡಿ, ಇದು 1/2 ಎರಡಕ್ಕಾಗುತ್ತೆ. ಓಕೆ, ಆಮೇಲೆ ಮಾಡೋಣ. ಫಸ್ಟ್ 1/2 ಹಂಗೆ ತಗೊಂತೀನಿ ಇಂಟು 1/2 as it is. Integration of 1 into dx x plus integration of cos 12x. ಏನನ್ನ ಯೂಸ್ ಮಾಡ್ತೀವಿ ಇಲ್ಲಿ ಇಂಟಿಗ್ರೇಷನ್ ನ? cos 12x ಅಂದ್ರೆ ಇಂಟಿಗ್ರೇಷನ್ ಆಫ್ ಕಾಸ್ ಆಫ್ ax ಪ್ಲಸ್ b ಇದೆಯಲ್ಲ ಇಂಟು dx. ಸೊ ಏನ್ ಬರುತ್ತೆ ನನಗೆ? ಸೈನ್ ಆಫ್ ax ಪ್ಲಸ್ b ಡಿವೈಡೆಡ್ ಬೈ a ಪ್ಲಸ್ c ಅಂತ ಬರುತ್ತೆ. ಸೊ ನೋಡಿ, ಇವಾಗ ಏನ್ ಬರುತ್ತೆ? ಇಂಟಿಗ್ರೇಷನ್ ಕಾಸ್ 12x ಅಂದ್ರೆ ಸೈನ್ 12x ಡಿವೈಡೆಡ್ ಬೈ 12 ಪ್ಲಸ್ 1/2 ಇಂಟಿಗ್ರೇಷನ್ ಕಾಸ್ 8x ಅಂತಂದ್ರೆ ಸೈನ್ 8x ಬೈ 8 ಪ್ಲಸ್ ಕಾಸ್ 4x ಇಂಟಿಗ್ರೇಷನ್ ಸೈನ್ 4x ಡಿವೈಡೆಡ್ ಬೈ 4. ನೆಕ್ಸ್ಟ್ ನೋಡಿ, ಫರ್ದರ್ ಸಿಂಪ್ಲಿಫಿಕೇಶನ್ 1/2 ಆಸ್ ಇಟ್ ಇಸ್ ಇಂಟು, ಇಲ್ಲಿ ನೋಡಿ ಈ 1/2 ಅನ್ನು ಇಲ್ಲಿ ಎರಡಕ್ಕೂ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನು ಬರುತ್ತೆ ನನಗೆ? x/2 ಪ್ಲಸ್ ಸೈನ್ 12x 12 ಇಂಟು 2 24 ಪ್ಲಸ್ ಈ 1/2 ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ. ಸೈನ್ 8x ಡಿವೈಡೆಡ್ ಬೈ 8 2 16 ಪ್ಲಸ್ ಸೈನ್ 4x ಡಿವೈಡೆಡ್ ಬೈ 4 2 8. ಸೊ ಈ 1/2 ಅನ್ನ ಎಲ್ಲದಕ್ಕೂ ನೋಡಿ ಇಲ್ಲಿ ಇಂಟಿಗ್ರೇಷನ್ ಮಾಡಿದ್ದೀನಲ್ಲ, ಇದಾದ್ಮೇಲೆ ಪ್ಲಸ್ ಸಿ ಅಂತ ಹಾಕೊಂತೀನಿ. ಸೊ ಪ್ಲಸ್ ಸಿ ಇಂಟಿಗ್ರೇಷನ್ ಆಗುತ್ತೆ. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಅಂದ್ರೆ 1/2 ಅನ್ನ ಮಲ್ಟಿಪ್ಲೈ 1 ಇಂಟು x ಡಿವೈಡೆಡ್ ಬೈ 2 2 4 ಪ್ಲಸ್ ಸೈನ್ 12x 24 2 48 ಪ್ಲಸ್ ಸೈನ್ 8x 2 16 32 ಪ್ಲಸ್ ಸೈನ್ 4x 8 2 16 ಪ್ಲಸ್ ಸಿ ಅಂತ ಬರುತ್ತೆ ಆನ್ಸರ್. ಸೊ ನೋಡಿ, ಕ್ವೆಶನ್ ಏನಿತ್ತು ನನಗೆ? 3 ಟರ್ಮ್ಸ್ ಇತ್ತು ನೋಡಿ. ಕಾಸ್ 2x ಇಂಟು ಕಾಸ್ 4x ಇಂಟು ಕಾಸ್ 6x ಅಂತ. ಸೊ ಇದನ್ನ ಇಂಟಿಗ್ರೇಷನ್ ಮಾಡಿದಾಗ ಸೊ ನೋಡಿ, ಇಂಟಿಗ್ರೇಷನ್ ಅಂದ್ರೆ ಇಂಟಿಗ್ರೇಷನ್ ಕಾಸ್ 2x ಇಂಟು ಕಾಸ್ 4x ಇಂಟು ಕಾಸ್ 6x ಇಂಟು dx. ಸೇಲ್ ಪ್ರಾಪರ್ಟಿ ಅಥವಾ ಐಡೆಂಟಿಟಿ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿಯನ್ನ 2 ಕಾಸ್ ಎ ಕಾಸ್ ಬಿ ಏನಾಗುತ್ತೆ ನನಗೆ? ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ. ಕಾಸ್ ಆಫ್ ಎ ಪ್ಲಸ್ ಬಿ ಮತ್ತೆ ಕಾಸ್ ಆಫ್ ಎ ಮೈನಸ್ ಬಿ ಅನ್ನ ಅಡಿಷನ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ? 2 ಇಂಟು ಕಾಸ್ ಎ ಕಾಸ್ ಬಿ ಬರುತ್ತೆ. ಬಟ್ ನನ್ಗೆ ಬೇಕಿರೋದು ಕಾಸ್ ಎ ಕಾಸ್ ಬಿ ಮಾತ್ರ. ಸೊ ಕಾಸ್ ಎ ಕಾಸ್ ಬಿ ಅಂತಂದ್ರೆ ಹಾಫ್ ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ. ನೆಕ್ಸ್ಟ್ ನೋಡಿ, ಈಸ್ ಈಕ್ವಲ್ ಟು 1/2 ಕಾಸ್ ಎಕ್ಸ್ ಪ್ಲಸ್ ಕಾಸ್ ಆಫ್ ಮೈನಸ್ 2x ಬಂತಲ್ಲ, ಇಲ್ಲಿ ಮೈನಸ್ 2x ಅಂದರೆ ಕಾಸ್ ಆಫ್ ಮೈನಸ್ ಥೀಟಾ ಏನಾಗಿರುತ್ತೆ ನಮಗೆ? ಕಾಸ್ ಥೀಟಾ ಪ್ಲಸ್ ಬರುತ್ತೆ. ಸೊ ಇಂಟು ಕಾಸ್ 6x ಮಲ್ಟಿಪ್ಲೈ ಮಾಡಿದಾಗ ಕಾಸ್ 6x ಹೋಲ್ ಸ್ಕ್ವೇರ್ ಮತ್ತು ಕಾಸ್ 2x ಇಂಟು ಕಾಸ್ 6x ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ, ಕಾಸ್ ಸ್ಕ್ವೇರ್ 6x ಇದೆಯಲ್ಲ, ಇದನ್ನು ಇಂಟಿಗ್ರೇಟ್ ಡೈರೆಕ್ಟ್ ಆಗೋದಿಲ್ಲ. ಸೊ ಅದಕ್ಕೆ ಮತ್ತೆ ಐಡೆಂಟಿಟಿ ಯೂಸ್ ಮಾಡ್ಕೊಂಡಿದ್ದೀವಿ ನೋಡಿ. ಕಾಸ್ 2 ಥೀಟಾ ಐಡೆಂಟಿಟಿ ಇದೆಯಲ್ಲ, ಸೊ ಕಾಸ್ ಸ್ಕ್ವೇರ್ ಥೀಟಾನ ಸಪ್ರೇಟ್ ಮಾಡಿದ್ರೆ 1 ಪ್ಲಸ್ ಕಾಸ್ ಥೀಟಾ ಕಾಸ್ 2 ಥೀಟಾ ಡಿವೈಡೆಡ್ ಬೈ 2 ಅಂತ ಬರುತ್ತೆ. ಸೊ ಥೀಟಾ ಅಂದರೆ 6x ಇದೆ. ಈ ಕಡೆ ಮತ್ತೆ ಏನು ಯೂಸ್ ಆಗುತ್ತೆ? ಕಾಸ್ ಎ ಕಾಸ್ ಬಿ ಇದೆಯಲ್ಲ, ಇಲ್ಲಿ ನೋಡಿ ಐಡೆಂಟಿಟಿ 2 ಇಂಟು ಕಾಸ್ ಎ ಕಾಸ್ ಬಿ ಇದೆಯಲ್ಲ, ಕಾಸ್ ಎ ಕಾಸ್ ಬಿ ಹಾಫ್ ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ ಯೂಸ್ ಮಾಡಿದಾಗ ಸೊ ನೋಡಿ ಇವಾಗ ಇಂಟಿಗ್ರೇಟ್ ಮಾಡ್ಬೋದು. ಇಲ್ಲಿ ಸಿಂಪ್ಲಿಫೈ ಮಾಡಿದ್ವಲ್ಲ, ಇವಾಗ ಇಂಟಿಗ್ರೇಟ್ ಮಾಡಿದಾಗ ಏನು ಬಂತ ಆನ್ಸರ್ ನಮಗೆ? x/4 plus sin 12x divided by 48 plus sin 8x divided by 32 plus sin 4x divided by 16 plus c ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ, 4th ಕ್ವಶನ್ ಇದೆ. ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ sin cube of
2x ಪ್ಲಸ್ 1 ಅಂತ. ನೋಡಿ ಇಂಟಿಗ್ರೇಷನನ್ನು ತಗೊಂಡಾಗ ಏನಾಗುತ್ತೆ, ಇಂಟಿಗ್ರೇಷನ್ ಸೈನ್ ಕ್ಯೂಬ್ ಆಫ್ 2x ಪ್ಲಸ್ 1 ಇಂಟು ಡಿ ಎಕ್ಸ್ ಅಂತ ಬರುತ್ತೆ. ಸೊ ನೋಡಿ ಸೈನ್ ಕ್ಯೂಬನ್ನು ಡೈರೆಕ್ಟಾಗಿ ನೀವು ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಏನು ಮಾಡಬೇಕು ಇವಾಗ, ಮತ್ತೆ ಐಡೆಂಟಿಟಿ ನೋಡಿ, ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ಇದೆಯಲ್ಲ, ಏನಿದೆ ನಮಗೆ ಇಲ್ಲಿ ಸೈನ್ 3 ಥೀಟಾ ನೋಡಿ ಫಾರ್ಮುಲಾ ಇದೆ. ಸೈನ್ 3 ಥೀಟಾ ಏನಿದೆ ಫಾರ್ಮುಲಾ, ಈಸ್ ಈಕ್ವಲ್ ಟು 3 ಇಂಟು ಸೈನ್ ಥೀಟಾ ಮೈನಸ್ 4 ಇಂಟು ಸೈನ್ ಕ್ಯೂಬ್ ಥೀಟಾ ಅಂತ ಇದೆ. ಸೊ ಇಲ್ಲಿ 4 ಸೈನ್ ಕ್ಯೂಬನ್ನು ಸಪ್ರೇಟ್ ಮಾಡಬೇಕು. ನಮಗೆ ಏನು ಬೇಕಿರೋದಿಲ್ಲಿ ಸೈನ್ ಕ್ಯೂಬ್ ಥೀಟಾ. ಸೊ ನೋಡಿ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ, ಪ್ಲಸ್ 4 ಸೈನ್ ಕ್ಯೂಬ್ ಥೀಟಾ ಈಸ್ ಈಕ್ವಲ್ ಟು 3 ಇಂಟು ಸೈನ್ ಥೀಟಾ. ಸೊ ಸೈನ್ ಥೀಟಾನ ಈ ಕಡೆ ತೊಗೊಂಡ್ರೆ ಮೈನಸ್ ಸೈನ್ 3 ಥೀಟಾ. ಮೈನಸ್ ಸೈನ್ 3 ಥೀಟಾ. ಸೊ ನೋಡಿ ನಮಗೆ ಬೇಕಿರೋದು ಬರೀ ಸೈನ್ ಕ್ಯೂಬ್ ಥೀಟಾ. 4 ಇಂಟು ಸೈನ್ ಕ್ಯೂಬ್ ಥೀಟಾನ ಬರೀ ಸೈನ್ ಕ್ಯೂಬ್ ಥೀಟಾ ಅಂದರೆ 4 ಈ ಕಡೆ ಬರುತ್ತೆ. 3 ಇಂಟು ಸೈನ್ ಥೀಟಾ ಮೈನಸ್ ಸೈನ್ ಆಫ್ 3 ಥೀಟಾ ಡಿವೈಡೆಡ್ ಬೈ 4. ಸೊ ನೋಡಿ ಇಲ್ಲೇ ಯೂಸ್ ಮಾಡ್ತೀನಿ ಅದನ್ನು. ಇಂಟಿಗ್ರೇಷನ್ 3 ಇಂಟು ಸೈನ್ ಥೀಟಾ ಮೈನಸ್ ಸೈನ್ 3 ಥೀಟಾ ಡಿವೈಡೆಡ್ ಬೈ 4. ಸಾರಿ ಥೀಟಾ ಅಲ್ಲ, ಒಂದು ನಿಮಿಷ. ಇಲ್ಲಿ ಈ ಥೀಟಾ ಪ್ಲೇಸಲ್ಲಿ ಏನಿದೆ ನಮಗೆ 2x ಪ್ಲಸ್ 1 ಅಂತ ಇದೆ. ಸೊ ಇಂಟು 2x ಪ್ಲಸ್ 1 ಮೈನಸ್ ಸೈನ್ ಇಂಟು ಸೈನ್ ಆಫ್ 3 ಇಂಟು 2x ಪ್ಲಸ್ 1 ಇಂಟು ಡಿ ಎಕ್ಸ್. ಸೊ ನೋಡಿ 1/4 ಕಾನ್ಸ್ಟೆಂಟ್ ಇದೆ. ಸೊ 1/4 ಆ್ಯಸ್ ಇಟ್ ಈಸ್. ಇಂಟಿಗ್ರೇಷನ್ 3 ಕಾನ್ಸ್ಟೆಂಟ್ ಇದೆ. ಸೊ ಇಂಟಿಗ್ರೇಷನ್ ಸೈನ್ ಆಫ್ 2x ಪ್ಲಸ್ 1 ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಸೈನ್ ಆಫ್ 3 ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, 3 2s 6x ಪ್ಲಸ್ 3 1s 3 ಇಂಟು ಡಿ ಎಕ್ಸ್. ಸೊ ನೋಡಿ 1/4 ಆ್ಯಸ್ ಇಟ್ ಈಸ್, 3 ಆ್ಯಸ್ ಇಟ್ ಈಸ್. ಇಲ್ಲಿ ನೋಡಿ ಇಂಟಿಗ್ರೇಷನನ್ನು ಯಾವುದನ್ನು ಯೂಸ್ ಮಾಡ್ತೀವಿ ಇಲ್ಲಿ, ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಎಕ್ಸ್ ಏನು ಬರುತ್ತೆ ನಮಗೆ, ಮೈನಸ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಸಿ. ಸೊ ಇಲ್ಲಿ ಏನಾಗುತ್ತೆ ನಮಗೆ ಇಂಟಿಗ್ರೇಷನ್ ಸೈನ್ ಆಫ್ 2x ಪ್ಲಸ್ 1 ಅಂದರೆ ಮೈನಸ್ ಕಾಸ್ ಆಫ್ 2x ಪ್ಲಸ್ 1 ಡಿವೈಡೆಡ್ ಬೈ 2 ಮೈನಸ್ ಮತ್ತೆ ನೋಡಿ ಸೈನ್ದು ಇಂಟಿಗ್ರೇಷನ್ ಏನಾಗುತ್ತೆ ನಮಗೆ, ಮೈನಸ್ ಕಾಸ್ ಆಫ್ 6x ಪ್ಲಸ್ 3 ಡಿವೈಡೆಡ್ ಬೈ ನೋಡಿ ಡಿವೈಡೆಡ್ ಬೈ 6 ಪ್ಲಸ್ ಸಿ. ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ, 1/4 ಆ್ಯಸ್ ಇಟ್ ಈಸ್ ಮೈನಸ್ 3/2 ಇಂಟು ಕಾಸ್ ಆಫ್ 2x ಪ್ಲಸ್ 1 ಮೈನಸ್ ಇಂಟು ಮೈನಸ್ ಏನಾಗುತ್ತೆ ನಮಗೆ ಪ್ಲಸ್ ಕಾಸ್ ಆಫ್ 6x ಪ್ಲಸ್ 3 ಡಿವೈಡೆಡ್ ಬೈ 6 ಪ್ಲಸ್ ಸಿ. ಸೊ ಈಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನೋಡಿ, 1/4 ಎರಡಕ್ಕೂ ಮೈನಸ್ 3 ಡಿವೈಡೆಡ್ ಬೈ 4 2s 8 ಕಾಸ್ ಆಫ್ 2x ಪ್ಲಸ್ 1 ಪ್ಲಸ್ ನೋಡಿ 4 6s 24 ಡಿನಾಮಿನೇಟರ್ ಮಲ್ಟಿಪ್ಲಿಕೇಶನ್ ನ್ಯೂಮರೇಟರ್ ಸಪ್ರೇಟು ಡಿನಾಮಿನೇಟರ್. ನ್ಯೂಮರೇಟರ್ 1 ಇರೋದ್ರಿಂದ ಆ್ಯಸ್ ಇಟ್ ಈಸ್ ಬರುತ್ತೆ. ಇದು ಕಾಸ್ ಆಫ್ 6x ಪ್ಲಸ್ 3 ಪ್ಲಸ್ ಸಿ ಅಂತ ಬರುತ್ತೆ. ಸೊ ನೋಡಿ ಏನಿತ್ತು ಕ್ವಶನು ನಮಗೆ, ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಸೈನ್ ಕ್ಯೂಬ್ ಆಫ್ 2x ಪ್ಲಸ್ 1 ಅಂತ. ಸೊ ಸೈನ್ ಕ್ಯೂಬನ್ನು ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಏನು ಯೂಸ್ ಮಾಡಿಕೊಂಡೆ ಇಲ್ಲಿ, ಐಡೆಂಟಿಟಿ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ಬರೋಂಥ ಐಡೆಂಟಿಟಿ ಏನಿದೆ ನಮಗೆ,
ಸೈನ್ 3 ತೀಟಾ ಅಂತ ಯೂಸ್ ಮಾಡಿದ್ರೆ ಫಾರ್ಮುಲಾ ಅಂತಲೂ ಹೇಳ್ಬೋದು. ಸೊ ಯೂಸ್ ಮಾಡ್ಕೊಂಡ್ಬಿಟ್ಟು ಸೈನ್ ಕ್ಯೂಬ್ ತೀಟಾನ ಸಪ್ರೇಟ್ ಮಾಡಿದಾಗ 3 ಸೈನ್ ತೀಟಾ ಮೈನಸ್ ಸೈನ್ 3 ತೀಟಾ ಡಿವೈಡೆಡ್ ಬೈ 4 ಅಂತ. ಸೊ ನೋಡಿ ಇವಾಗ ಅದನ್ನು ಇಲ್ಲಿ ಯೂಸ್ ಮಾಡಿದ್ರೆ ಏನು ಬಂತು ನನಗೆ 1/4 ಆ್ಯಸ್ ಇಟ್ ಈಸ್. 3 ಕಾನ್ಸ್ಟೆಂಟ್ ಇದೆಯಲ್ಲ, ಸೊ 3 ಇಂಟು ಇಂಟಿಗ್ರೇಷನ್ ಆಫ್ ಸೈನ್ 2x ಪ್ಲಸ್ 1 ಇಂಟು ಡಿ ಎಕ್ಸ್ ಮೈನಸ್ ಸೈನ್ ಆಫ್ 3 ಇಂಟು 2x ಪ್ಲಸ್ 1 ಅಂದರೆ 3 ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ. 3 2 6x ಪ್ಲಸ್ 3 ಇಂಟು 1 3 ಅಂತ. ಸೊ 1/4 ಆ್ಯಸ್ ಇಟ್ ಈಸ್, 3 ಆ್ಯಸ್ ಇಟ್ ಈಸ್. ಸೊ ಇಂಟಿಗ್ರೇಷನ್ ಆಫ್ ಸೈನ್ ಆಫ್ 2x ಪ್ಲಸ್ 1 ಏನನ್ನು ಯೂಸ್ ಮಾಡಬೇಕಿಲ್ಲಿ, ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಎಕ್ಸ್ ಅನ್ನು ಯೂಸ್ ಮಾಡಿದಾಗ ಸೊ ಏನು ಬರುತ್ತೆ, ಮೈನಸ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಪ್ಲಸ್ ಸಿ ಅಂತ. ಸೊ ಇಲ್ಲಿ ನೋಡಿ ಏನು ಬರುತ್ತೆ ಹಂಗಿದ್ರೆ ಇಲ್ಲಿ 2x ಪ್ಲಸ್ 1 ಅಂತ ಇದೆ. ಸೊ ಸೈನ್ ಆಫ್ 2x ಪ್ಲಸ್ 1 ಇಂಟಿಗ್ರೇಷನ್ ಏನಾಗುತ್ತೆ, ಮೈನಸ್ ಕಾಸ್ ಆಫ್ 2x ಪ್ಲಸ್ 1 ಡಿವೈಡೆಡ್ ಬೈ 2. ಸೊ ಅದೇ ಥರ ಇಲ್ಲಿ ಇಂಟಿಗ್ರೇಷನ್ ಮಾಡಿದರೆ ಮೈನಸ್ ಕಾಸ್ ಆಫ್ 6x ಪ್ಲಸ್ 3 ಡಿವೈಡೆಡ್ ಬೈ 6 ಅಂತ. ಸೊ ನೋಡಿ ಇಂಟಿಗ್ರೇಷನ್ ಮಾಡಿದಾಗ ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ ಏನು ಬಂತ ಆನ್ಸರು, ಮೈನಸ್ 3/8 ಕಾಸ್ ಆಫ್ 2x ಪ್ಲಸ್ 1 ಪ್ಲಸ್ ಕಾಸ್ ಆಫ್ 6x ಪ್ಲಸ್ 3 ಡಿವೈಡೆಡ್ ಬೈ 24 ಅಂತ ಪ್ಲಸ್ ಸಿ ಅಂತ ಬರುತ್ತೆ. ನೋಡಿ ಇದನ್ನು ಇನ್ನು ಫರ್ದರ್ ಸಿಂಪ್ಲಿಫೈ ಕೂಡ ಮಾಡ್ಬೋದು. ಏನಿದೆ, ಮೈನಸ್ 3/8 cos of 2x plus 1 plus 1/24 as it is. ಇಲ್ಲಿ ನೋಡಿ cos of 3 ಕಾಮನ್ ತಗೊಂಡ್ರೆ 2x ಪ್ಲಸ್ 1 ಅಂತ ಪ್ಲಸ್ ಸಿ ಅಂತ ಇದೆ. ಇಂಟಿಗ್ರೇಷನ್ ಆಲ್ರೆಡಿ ಆಗಿದೆ, ಬರೀ ಸಿಂಪ್ಲಿಫಿಕೇಶನ್ ನೋಡಿ. ಇಲ್ಲಿ ಕಾಸ್ 3 ತೀಟಾ ಫಾರ್ಮುಲಾ ಯೂಸ್ ಮಾಡ್ತೀವಿ. ಕಾಸ್ 3 ತೀಟಾ ಏನಿದೆ ನಮಗೆ 4 ಕಾಸ್ ಕ್ಯೂಬ್ theta minus 3 cos theta. ಸೊ ನೋಡಿ ಏನಾಗುತ್ತೆ ಇಲ್ಲಿ, ಮೈನಸ್ 3/8 ಕಾಸ್ ಆಫ್ 2x ಪ್ಲಸ್ 1 ಪ್ಲಸ್ 1/24 ಕಾಸ್, ಇಲ್ಲಿ ನೋಡಿ ಕಾಸ್ 3 ತೀಟಾ. ತೀಟಾ ಅಂದರೆ 2x ಪ್ಲಸ್ 1 ಅಂತ ಇದೆ. ಸೊ ಏನಾಗುತ್ತೆ ನಮಗೆ 4 ಇಂಟು ಕಾಸ್ ಕ್ಯೂಬ್ ಆಫ್ 2x ಪ್ಲಸ್ 1 ಮೈನಸ್ 3 ಇಂಟು ಕಾಸ್ ಆಫ್ 2x ಪ್ಲಸ್ 1 ಅಂತ. ಸೊ ಈಸ್ ಈಕ್ವಲ್ ಟು ಏನು ಬರುತ್ತೆ, ಮೈನಸ್ 3/8 ಕಾಸ್ ಆಫ್ 2x ಪ್ಲಸ್ 1 ಪ್ಲಸ್ ಮಲ್ಟಿಪ್ಲೈ ನೋಡಿ 1/24 ಇಂಟು 4 ಇಂಟು ಕಾಸ್ ಕ್ಯೂಬ್ ಆಫ್ 2x ಪ್ಲಸ್ 1 ಮೈನಸ್ 3/24 1/24 ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ ಇಂಟು ಕಾಸ್ ಆಫ್ 2x ಪ್ಲಸ್ 1. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮೈನಸ್ 3/8 ಕಾಸ್ ಆಫ್ 2x ಪ್ಲಸ್ 1 ನೋಡಿ 4 1s 4 6 ಪ್ಲಸ್ 1/6 ಕಾಸ್ ಕ್ಯೂಬ್ ಆಫ್ 2x ಪ್ಲಸ್ 1 ಮೈನಸ್ 3 ನೋಡಿ 3 ಡಿವೈಡ್ ಮಾಡ್ಬೋದು, ಇಲ್ಲೇನು 3 1s 3 8s 3 8s 24. ಸೊ ಏನು ಬರುತ್ತೆ, ಮೈನಸ್ 1/8 ಕಾಸ್ ಆಫ್ 2x ಪ್ಲಸ್ 1 ಪ್ಲಸ್ ಸಿ ಅಂತ ಇದೆಯಲ್ಲ. ಸೊ ನೋಡಿ ಇವಾಗ ಇಲ್ಲಿನೂ ಕಾಸ್ ಆಫ್ 2x ಪ್ಲಸ್ 1, ಇಲ್ಲಿನೂ ಕಾಸ್ ಆಫ್ 2x ಪ್ಲಸ್ 1. ಸೊ ಕಾಮನ್ ತಗೊಂಡ್ರೆ ಏನಾಗುತ್ತೆ, ಕಾಸ್ ಆಫ್ 2x ಪ್ಲಸ್ 1 ಕಾಮನ್ ತಗೊಂಡ್ರೆ ಮೈನಸ್ 3/8 ಮೈನಸ್ 1/8 ಪ್ಲಸ್ 1/6 ಕಾಸ್ ಕ್ಯೂಬ್ ಆಫ್ 2x ಪ್ಲಸ್ 1 ಪ್ಲಸ್ ಸಿ ಅಂತ. ಸೊ ನೋಡಿ ಇಲ್ಲಿ ಮೈನಸ್ 3/8 ಮೈನಸ್ 1/8 ಅಂದರೆ ಏನಾಗುತ್ತೆ ನಮಗೆ, ಮೈನಸ್ 4/8 ಇಂಟು ಕಾಸ್ ಆಫ್ 2x ಪ್ಲಸ್ 1 ಪ್ಲಸ್ 1/6 ಇಂಟು ಕಾಸ್ ಕ್ಯೂಬ್ ಆಫ್ 2x ಪ್ಲಸ್ 1 ಪ್ಲಸ್ ಸಿ.
ಸೊ ನೋಡಿ ಇಲ್ಲಿ ಡಿವಿಷನ್ ಮಾಡ್ಬೋದು ಇದನ್ನು. 4 1s 4 2s ಮೈನಸ್ 1/2 ಕಾಸ್ ಆಫ್ 2x ಪ್ಲಸ್ 1 ಪ್ಲಸ್ 1/6 ಕಾಸ್ ಕ್ಯೂಬ್ ಆಫ್ 2x ಪ್ಲಸ್ 1 ಪ್ಲಸ್ ಸಿ ಅಂತ ಬರುತ್ತೆ. ಫರ್ದರ್ ಸಿಂಪ್ಲಿಫೈ ನೋಡಿ, ಕಾಸ್ 3 ಥೀಟಾ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರು ಏನು ಬರುತ್ತೆ, ಮೈನಸ್ 1/2 ಇಂಟು ಕಾಸ್ ಆಫ್ 2x ಪ್ಲಸ್ 1 ಪ್ಲಸ್ 1/6 ಇಂಟು ಕಾಸ್ ಕ್ಯೂಬ್ ಆಫ್ 2x ಪ್ಲಸ್ 1 ಪ್ಲಸ್ ಸಿ ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ, ಫಿಫ್ತ್ ಒನ್ ಇದೆ, ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಸೈನ್ ಕ್ಯೂಬ್ ಎಕ್ಸ್ ಇಂಟು ಕಾಸ್ ಕ್ಯೂಬ್ ಎಕ್ಸ್ ಅಂತ ಇದೆ. ಸೊ ನೋಡಿ, ಇಂಟಿಗ್ರೇಷನನ್ನು ಯೂಸ್ ಮಾಡಿದಾಗ ಏನು ಬರುತ್ತೆ, ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಸೈನ್ ಕ್ಯೂಬ್ ಎಕ್ಸ್ ಇಂಟು ಕಾಸ್ ಕ್ಯೂಬ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಇದೆ. ಸೊ ನೋಡಿ, ಕ್ಯೂಬ್ ಅಂತಂದರೆ ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಏನು ಮಾಡಬೇಕಿಲ್ಲಿ, ಇಲ್ಲಿನೂ ಕೂಡ ಟ್ರಿಗ್ನೋಮೆಟ್ರಿ ಐಡೆಂಟಿಟಿಯನ್ನು ಯೂಸ್ ಮಾಡ್ಕೊತೀವಿ. ಸೊ ಯಾವುದಿದೆ ನೋಡಿ, ಇಲ್ಲಿ ಸೈನ್ ಸ್ಕ್ವೇರ್ ತೀಟಾ ಅಂತ ನೋಡಿ, ಸೈನ್ ಸ್ಕ್ವೇರ್ ತೀಟಾ ಏನಾಗುತ್ತೆ ನಮಗೆ, ಅಥವಾ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಅದನ್ನು ಕನ್ವರ್ಟ್ ಮಾಡ್ಕೋಣ. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1 ಅಂತ ಇದೆ. ಸೊ ನಾನಿಲ್ಲಿ ಸೈನ್ ಸ್ಕ್ವೇರ್ ತೀಟಾನ ಸಪ್ರೇಟ್ ಮಾಡಿಕೊಂಡ್ರೆ ಏನಾಗುತ್ತೆ, 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ. ಸೊ ನೋಡಿ, ಇಲ್ಲೇನು ಮಾಡ್ತೀನಿ ನಾನು, ಇದನ್ನು ಸೈನ್ ಕ್ಯೂಬ್ ಇದೆಯಲ್ಲ, ಸೊ ಅದನ್ನು ಸೈನ್ ಎಕ್ಸ್ ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಅಂತ ತಗೊತೀನಿ, ಇಂಟು ಕಾಸ್ ಕ್ಯೂಬ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಇಲ್ಲಿ ಇಂಟಿಗ್ರೇಷನ್ ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್. ಸೊ ನಾನೇನು ಮಾಡ್ತೀನಿ, ಸೈನ್ ಸ್ಕ್ವೇರ್ ಪ್ಲೇಸಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಕ್ಯೂಬ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ, ಇಂಟಿಗ್ರೇಷನ್ 1 ಮೈನಸ್ ಕಾಸ್ ಸ್ಕ್ವಯರ್ ಎಕ್ಸ್ ಇಂಟು ಕಾಸ್ ಕ್ಯೂಬ್ ಎಕ್ಸ್ ಇಂಟು ನೋಡಿ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಸೈನ್ ಎಕ್ಸನ್ನು ಲಾಸ್ಟ್ ತೊಗೊಂಡಿದ್ದೆ ನೋಡಿ, ಮಲ್ಟಿಪ್ಲಿಕೇಶನ್ ಇದ್ದರೆ ನಾವು ಚೇಂಜ್ ಮಾಡ್ಬೋದು ಪ್ಲೇಸನ್ನು. ಸೊ ಇವಾಗ ಏನು ಬರುತ್ತೆ ನಮಗೆ, ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಬೋದು. ಪುಟ್ ಏನಂತ ತಗೊತೀನಿ, ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ ತಗೊತೀನಿ. ಸೊ ನೋಡಿ, ಸಬ್ಸ್ಟಿಟ್ಯೂಷನ್ ಅಂತಂದರೆ ಟ್ರಾನ್ಸ್ಫರಿಂಗ್ ಒನ್ ವೇರಿಯಬಲ್ ಟು ಎನದರ್ ವೇರಿಯಬಲ್. ಸೊ ಆ ಥರ ತಗೊಂಡಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ನೋಡಿ, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನಿದೆ ನಮಗೆ, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್. ಸೊ ನೋಡಿ, ಸಾರಿ ಮೈನಸ್ ಸೈನ್ ಎಕ್ಸ್. ಸೊ ಇಲ್ಲಿ ಮೈನಸ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಟಿ ಅಂದರೆ ಡಿ ಟಿ ಬೈ ಡಿ ಎಕ್ಸ್. ಸೊ ನೋಡಿ ಏನು ಬರುತ್ತೆ ಇವಾಗ, ಸೈನ್ ಎಕ್ಸ್ ಇಲ್ಲಿ ತಗೊತೀನಿ, ಸೈನ್ ಎಕ್ಸ್ ಆ್ಯಸ್ ಇಟ್ ಈಸು, ಡಿ ಎಕ್ಸನ್ನು ನಾನು ಈ ಕಡೆ ತಗೊಂಡ್ರೆ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು, ಈ ಮೈನಸ್ಸನ್ನು ನಾನು ಈ ಕಡೆ ಕಳಿಸ್ಕೊತೀನಿ ನೋಡಿ, ಮೈನಸ್ ಡಿ ಟಿ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದರೆ ಇಂಟಿಗ್ರೇಷನಲ್ಲಿ ಇದೆಯಲ್ಲ, ಇಲ್ಲಿ ನೋಡಿ ಇಂಟಿಗ್ರೇಷನ್ 1 ಮೈನಸ್ ಕಾಸ್ ಅಂತಂದರೆ ಟಿ ಇದೆ, ಸೊ ಟಿ ಸ್ಕ್ವೇರ್ ಇಂಟು ಕಾಸ್ ಕ್ಯೂಬ್ ಅಂತಂದರೆ ಟಿ ಕ್ಯೂಬ್ ಇಂಟು ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಡಿ ಟಿ. ಸೊ ನೋಡಿ ಇವಾಗ ಮಲ್ಟಿಪ್ಲಿಕೇಶನ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 1 ಇಂಟು ಟಿ ಕ್ಯೂಬ್ ಮೈನಸ್ ಟಿ ಕ್ಯೂಬ್ ಇಂಟು ಟಿ3. ಇಲ್ಲೇನು ಯೂಸ್ ಆಗುತ್ತೆ ನಮಗೆ, ಎ ಟು ದಿ ಪವರ್ ಎಮ್ ಇಂಟು ಎ ಟು ದಿ ಪವರ್ ಎನ್ ಈಸ್ ಈಕ್ವಲ್ ಟು ಎ ಟು ದಿ ಪವರ್ ಎಮ್ ಪ್ಲಸ್ ಎನ್ ಅಂತ. ಸೊ ಏನು ಬರುತ್ತೆ, ಟಿ ಟು ದಿ ಪವರ್ 2 + 3 ಅಂತಂದರೆ 5 ಇಂಟು ಮೈನಸ್ ಡಿ ಟಿ ಇದೆ. ಸೊ ಮೈನಸನ್ನು ತೊಗೊಂಡಾಗ ಏನು ಬರುತ್ತೆ ನನಗೆ, ಟಿ ಟು ದಿ ಪವರ್ 5 ಮೈನಸ್ ಟಿ ಟು ದಿ ಪವರ್ ಕ್ಯೂಬ್. ಸೊ ನೋಡಿ, ಇದು ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಇಂಟು ಡಿ ಟಿ. ಸೊ ಇದನ್ನು ನೋಡಿ ನಾನು ಇಂಟಿಗ್ರೇಟ್ ಮಾಡಬೇಕು. ಇಂಟಿಗ್ರೇಷನ್ ಮಾಡಬೇಕಂದ್ರೆ ಏನು ಯೂಸ್ ಮಾಡ್ತೀನಿ, ಇಲ್ಲಿ ನಾನು ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಎನ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಅಂತ. ಸೊ ನೋಡಿ, ಸಪ್ರೇಟ್ ಇಂಟಿಗ್ರೇಷನ್ ಟಿ ಟು ದಿ ಪವರ್ 5 ಇಂಟು ಡಿ ಟಿ
ಮೈನಸ್ ಇಂಟಿಗ್ರೇಷನ್ ಟಿ ಟು ದಿ ಪವರ್ 3 ಇಂಟು ಡಿ ಟಿ. ಸೊ ನೋಡಿ ಟಿ ಟು ದಿ ಪವರ್ 5 ಅಂದರೆ ಏನಾಗುತ್ತೆ ನನಗೆ ಟಿ ಟು ದಿ ಪವರ್ 5 ಪ್ಲಸ್ 1 ಡಿವೈಡೆಡ್ ಬೈ 5 ಪ್ಲಸ್ 1 ಮೈನಸ್ ಟಿ ಟು ದಿ ಪವರ್ 3 ಪ್ಲಸ್ 1 ಡಿವೈಡೆಡ್ ಬೈ 3 ಪ್ಲಸ್ 1 ಪ್ಲಸ್ ಸಿ ಅಂತ. ಸೊ ನೋಡಿ ನಾವು ಟಿ ಅಂದರೆ ಏನಂತ ತಗೊಂಡಿದ್ವಿ, ಕಾಸ್ ಎಕ್ಸ್ ಅಂತ. ಸೊ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಟು ದಿ ಪವರ್ 5 ಪ್ಲಸ್ 1 ಅಂದರೆ 6 ಡಿವೈಡೆಡ್ ಬೈ 6 ಮೈನಸ್ ಕಾಸ್ ಎಕ್ಸ್ ಟು ದಿ ಪವರ್ 3 ಪ್ಲಸ್ 1 4 ಡಿವೈಡೆಡ್ ಬೈ 4 ಪ್ಲಸ್ ಸಿ ಅಂತ ಬರುತ್ತೆ. ಸೊ ನೋಡಿ ಕ್ವಶನ್ ಏನಿತ್ತು ನಮಗೆ, ಫೈಂಡ್ ದ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ ಸೈನ್ ಕ್ಯೂಬ್ ಎಕ್ಸ್ ಇಂಟು ಕಾಸ್ ಕ್ಯೂಬ್ ಎಕ್ಸ್ ಅಂತ. ಸೊ ಇಲ್ಲ ನಾನು ಸ್ಪ್ಲಿಟ್ ಮಾಡ್ಕೊಂಡಿದ್ದೆ ಸೈನ್ ಕ್ಯೂಬ್ ಎಕ್ಸನ್ನು ಸೈನ್ ಎಕ್ಸ್ ಮತ್ತು ಇಂಟು ಸೈನ್ ಸ್ಕ್ವೇರ್ ಎಕ್ಸ್. ಸೊ ಏನಕ್ಕಂದರೆ ನಾನು ಟ್ರಿಗ್ನೋಮೆಟ್ರಿ ಐಡೆಂಟಿಟಿಯನ್ನು ಯೂಸ್ ಮಾಡೋಕ್ಕೋಸ್ಕರ. ಸೊ ಸೈನ್ ಸ್ಕ್ವೇರ್ ತೀಟಾ ಏನಿದೆ ನನಗೆ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ. ಸೊ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲೇಸಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಅವಾಗ ಏನು ಬಂತು, 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಕ್ಯೂಬ್ ಎಕ್ಸ್ ಇಂಟು ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಇವಾಗ ನಾನು ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಬೇಕು. ಏನಂತ ತಗೊಂಡೆ, ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತಂದರೆ ಇಲ್ಲಿ ಡಿಫರೆನ್ಷಿಯೇಷನ್ ಮಾಡಬೇಕು. ಕಾಸ್ ಎಕ್ಸ್ ಡಿಫರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್, ಟಿ ಡಿಫರೆನ್ಷಿಯೇಷನ್ ಡಿ ಟಿ ಬೈ ಡಿ ಎಕ್ಸ್. ಸೊ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಸಪ್ರೇಟ್ ಮಾಡಿಕೊಂಡೆ, ಮೈನಸನ್ನು ಈ ಕಡೆ ಕಳಿಸ್ಕೊಂಡ್ರೆ ಮೈನಸ್ ಡಿ ಟಿ. ಸೊ ನೋಡಿ ಇಲ್ಲಿ ಈ ಇಂಟಿಗ್ರೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ವ್ಯಾಲ್ಯೂಸ್ ಕಾಸ್ ಎಕ್ಸ್ ಪ್ಲೇಸಲ್ಲಿ ಟಿ ಮತ್ತು ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಅಂದರೆ ಮೈನಸ್ ಡಿ ಟಿ. ಸೊ ಮಲ್ಟಿಪ್ಲೈ ಮಾಡಿಬಿಟ್ಟು ನೋಡಿ ಸೈನ್ ಕೂಡ ಮಲ್ಟಿಪ್ಲೈ ಮಾಡಿದ್ರೆ ಟಿ ಟು ದಿ ಪವರ್ 5 ಮೈನಸ್ ಟಿ ಟು ದಿ ಪವರ್ 3 ಅಂತ. ಸೊ ನೋಡಿ ಇಂಟಿಗ್ರೇಷನ್ ಏನೇನು ಯೂಸ್ ಮಾಡಿದ್ವಿ, ಎಕ್ಸ್ ಟು ದಿ ಪವರ್ ಎನ್ ಇಂಟು ಡಿ ಎಕ್ಸ್ ಅನ್ನು ಯೂಸ್ ಮಾಡಿದಾಗ ಟಿ ಟು ದಿ ಪವರ್ 5 ಪ್ಲಸ್ 1 ಡಿವೈಡೆಡ್ ಬೈ 5 ಪ್ಲಸ್ 1 ಮೈನಸ್ ಟಿ ಟು ದಿ ಪವರ್ 3 ಪ್ಲಸ್ 1 ಡಿವೈಡೆಡ್ ಬೈ 3 ಪ್ಲಸ್ 1. ಸೊ ಆನ್ಸರ್ ಏನು ಬರುತ್ತೆ, ಟಿ ಪ್ಲೇಸಲ್ಲಿ ಕಾಸ್ ಹಾಕಿದಾಗ ಕಾಸ್ ಎಕ್ಸ್ ಟು ದಿ ಪವರ್ 6 ಡಿವೈಡೆಡ್ ಬೈ 6 ಮೈನಸ್ ಕಾಸ್ ಎಕ್ಸ್ ಟು ದಿ ಪವರ್ 4 ಡಿವೈಡೆಡ್ ಬೈ 4 ಪ್ಲಸ್ ನೋಡಿ ಕಾಸ್ ಎಕ್ಸ್ ಟು ದಿ ಪವರ್ 6 ಅಂತ ತಗೋಬೋದು ಅಥವಾ ಕಾಸ್ ಟು ದಿ ಪವರ್ 6 ಎಕ್ಸ್ ಅಂತ ತಗೋಬೋದು, ಎರಡನ್ನೂ ಸೇಮೇ ಆನ್ಸರ್. ನೆಕ್ಸ್ಟ್ ನೋಡಿ 6th ಕ್ವಶನ್ ಇದೆ, ಫೈಂಡ್ ದಿ ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಸೈನ್ ಎಕ್ಸ್ ಇಂಟು ಸೈನ್ 2x ಇಂಟು ಸೈನ್ 3x ಅಂತ. ಸೊ ನೋಡಿ ಇದಕ್ಕೆ ನಾನು ಇಂಟಿಗ್ರೇಷನನ್ನು ಯೂಸ್ ಮಾಡಿಕೊಂಡ್ರೆ ಇಂಟಿಗ್ರೇಷನ್ ಸೈನ್ ಎಕ್ಸ್ ಇಂಟು ಸೈನ್ 2x ಇಂಟು ಸೈನ್ 3x ಇಂಟು ಡಿ ಎಕ್ಸ್. ಸೊ ನೋಡಿ ಎರಡು ಫಸ್ಟ್ ಇದೆಯಲ್ಲ, ಇದಕ್ಕೆ ನಾನೇನು ಐಡೆಂಟಿಟಿ ಯೂಸ್ ಮಾಡ್ತೀನಿ, ಯಾವುದು 2 ಇಂಟು ಸೈನ್ ಎ ಇಂಟು ಸೈನ್ ಬಿ ಈಸ್ ಈಕ್ವಲ್ ಟು ಏನಿರುತ್ತೆ ನಮಗೆ, ಕಾಸ್ ಆಫ್ ಎ ಮೈನಸ್ ಬಿ ಮೈನಸ್ ಕಾಸ್ ಆಫ್ ಎ ಪ್ಲಸ್ ಬಿ. ಸೊ ನೋಡಿ ನನಗೆ ಬೇಕಿರೋದು ಬರೀ ಸೈನ್ ಎ ಇಂಟು ಸೈನ್ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ 1/2 ಹಾಫ್ ಇಂಟು ಕಾಸ್ ಆಫ್ ಎ ಮೈನಸ್ ಬಿ ಮೈನಸ್ ಕಾಸ್ ಆಫ್ ಎ ಪ್ಲಸ್ ಬಿ. ಸೊ ನೋಡಿ ಇಲ್ಲಿ ಯೂಸ್ ಮಾಡಿದ್ರೆ ಏನು ಬರುತ್ತೆ ನನಗೆ, ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಸೈನ್ ಎಕ್ಸ್ ಸೈನ್ 2x ಯೂಸ್ ಮಾಡಿದರೆ 1/2 ಇಂಟು ಕಾಸ್ ಆಫ್ ಎ ಮೈನಸ್ ಬಿ ಅಂದರೆ ಎಕ್ಸ್ ಮೈನಸ್ 2x ಮೈನಸ್ ಕಾಸ್ ಆಫ್ ಎ ಪ್ಲಸ್ ಬಿ ಅಂದರೆ ಎಕ್ಸ್ ಪ್ಲಸ್ 2x ಇಂಟು ಏನಿದೆ ನಮಗೆ ಸೈನ್ 3x ಆ್ಯಸ್ ಇಟ್ ಈಸ್ ಇಂಟು ಡಿ ಎಕ್ಸ್. ಸೊ ನೋಡಿ ಇಂಟಿಗ್ರೇಷನ್ 1/2 ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಕಾಸ್ ಆಫ್ ಎಕ್ಸ್ ಮೈನಸ್ 2x ಅಂದರೆ ಮೈನಸ್ ಎಕ್ಸ್ ಮೈನಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ 2x ಅಂದರೆ ಕಾಸ್ 3x ಇಂಟು
sin 3x into dx is equal to 1 by 2 as it is integration. ಇಲ್ಲಿ ನೋಡಿ ಕಾಸ್ ಆಫ್ ಮೈನಸ್ ಥೀಟಾ ಏನಿರುತ್ತೆ ನಮಗೆ, ಕಾಸ್ ಆಫ್ ಮೈನಸ್ ಥೀಟಾ ಇಸ್ ಅ ಪ್ಲಸ್ ಕಾಸ್ ಥೀಟಾ, ಸೈನ್ ಥೀಟಾ ಇದ್ದರೆ ಮೈನಸ್ ಸೈನ್ ಥೀಟಾ ಬರ್ತಿತ್ತು. ಸೊ ಇಲ್ಲಿ ಕಾಸ್ ಆಫ್ ಮೈನಸ್ ಥೀಟಾ ಮೈನಸ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಮೈನಸ್ ಕಾಸ್ 3x ಇಂಟು ಸೈನ್ 3x ಇಂಟು ಡಿ ಎಕ್ಸ್. ಸೊ ನೋಡಿ ಇವಾಗ ಮಲ್ಟಿಪ್ಲೈ ಮಾಡಿದರೆ ಈಸ್ ಈಕ್ವಲ್ ಟು 1 by 2 ಇಂಟು ಇಂಟಿಗ್ರೇಷನ್ ನೋಡಿ ಸೈನ್ 3x ಎರಡಕ್ಕೂ ಮಲ್ಟಿಪ್ಲೈ ಸೈನ್ 3x ಇಂಟು ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಸೈನ್ 3x ಇಂಟು ಕಾಸ್ 3x ಇಂಟು ಡಿ ಎಕ್ಸ್. ಸೊ ನೋಡಿ ಮತ್ತೆ ಐಡೆಂಟಿಟಿ ಯೂಸ್ ಆಗುತ್ತೆ. ಯಾವ ಐಡೆಂಟಿಟಿ ಯೂಸ್ ಆಗ್ಬೋದು ಇಲ್ಲಿ, ಈಸ್ ಈಕ್ವಲ್ ಟು 1 by 2 ನೋಡಿ ಸೈನ್ ಎ ಕಾಸ್ ಬಿ ಇದೆಯಲ್ಲ ಐಡೆಂಟಿಟಿ, ಏನು ಬರುತ್ತೆ ನಮಗೆ ಸೈನ್ ಎ ಕಾಸ್ ಬಿ ಅಂತಂದರೆ ಟೂ ಇಂಟು ಸೈನ್ ಎ cos b is equal to sin of a plus b plus sin of a minus b. ಸೊ ನೋಡಿ ಇವಾಗ sin a cos b is equal to half into sin of a plus b plus sin of a minus b. ಸೊ ನೋಡಿ ಇದು ಯೂಸ್ ಮಾಡಿದಾಗ ಏನು ಬರುತ್ತೆ ನಮಗೆ ಇಲ್ಲಿ ಹಾಫ್, ಮತ್ತೆ ನೋಡಿ ಹಾಫ್ ಇಂಟು ಇಂಟಿಗ್ರೇಷನ್ ಹಾಫ್ ಇಂಟು ಇಂಟಿಗ್ರೇಷನ್ ಸೈನ್ 3x ಕಾಸ್ ಎಕ್ಸ್ ಇದೆ. ಸೊ ಏನು ಬರುತ್ತೆ ನೋಡಿ ಸೈನ್ ಎ ಪ್ಲಸ್ ಬಿ ಅಂತಂದರೆ ಸೈನ್ ಆಫ್ 3x ಪ್ಲಸ್ ಎಕ್ಸ್ ಪ್ಲಸ್ ಸೈನ್ ಎ ಮೈನಸ್ ಬಿ ಅಂತಂದರೆ 3x ಮೈನಸ್ ಎಕ್ಸ್ ಮೈನಸ್ ಇಲ್ಲಿ ನೋಡಿ ಇಂಟಿಗ್ರೇಷನ್ ಇದಕ್ಕೂ ಕೂಡ ಸೇಮ್ ಯೂಸ್ ಮಾಡ್ತೀವಿ. ಏನು ಬರುತ್ತೆ ಸೈನ್ ಎ ಕಾಸ್ ಬಿ ಅಂತಂದರೆ 1 by 2 ಇಂಟು ಸೈನ್ ಆಫ್ 3x ಪ್ಲಸ್ 3x ಬಿಕಾಸ್ ಎ ಪ್ಲಸ್ ಬಿ ಇಂಟು ಪ್ಲಸ್ ಏನು ಬರುತ್ತೆ ಸೈನ್ ಆಫ್ ಎ ಮೈನಸ್ ಬಿ ಅಂದರೆ 3x ಮೈನಸ್ 3x. ಸೊ ನೋಡಿ ಫರ್ದರ್ ಸಿಂಪ್ಲಿಫಿಕೇಶನ್ ಈಸ್ ಈಕ್ವಲ್ ಟು 1 by 2 ಇಂಟು ನೋಡಿ 1 by 2 ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಸೈನ್ 4x ಇಂಟು ಡಿ ಎಕ್ಸ್. ನೋಡಿ ಇದಕ್ಕೆ ಇಂಟಿಗ್ರೇಷನ್ ಎಲ್ಲ ಇಲ್ಲಿ ಇಂಟು ಡಿ ಎಕ್ಸ್ ಬರುತ್ತೆ. ಸೊ ಇಲ್ಲಿನೂ ಕೂಡ ಇಂಟು ಡಿ ಎಕ್ಸ್ ಇದೆ ಪ್ಲಸ್ ಇಂಟಿಗ್ರೇಷನ್ ಸೈನ್ 2x ಇಂಟು ಡಿ ಎಕ್ಸ್. ಇಲ್ಲಿ ನೋಡಿ 3x ಮೈನಸ್ ಎಕ್ಸ್ ಅಂದರೆ 2x ಬರುತ್ತೆ. ಸೊ ನಾನು ಎರಡು ಸಪ್ರೇಟ್ ಮಾಡ್ತೀನಿ, ಎರಡಕ್ಕೂ ಇಂಟಿಗ್ರೇಷನ್. ಇಲ್ಲಿ ಟೋಟಲ್ ಒಂದೇ ಇಂಟಿಗ್ರೇಷನ್ ತೊಗೊಂಡಿದ್ದೆ, ಇಲ್ಲಿ ಎರಡಕ್ಕೂ ಇಂಟಿಗ್ರೇಷನ್ ಸಪ್ರೇಟ್ ಮಾಡಿದಾಗ ಮೈನಸ್ 1 by 2 ಇಂಟಿಗ್ರೇಷನ್ ಸೈನ್ 3x ಪ್ಲಸ್ 3x ಅಂದರೆ 6x ಇಂಟು ಡಿ ಎಕ್ಸ್ ಪ್ಲಸ್
1/2 ಎರಡಕ್ಕೂ ಇರುತ್ತೆ. ಸೊ ಇಲ್ಲಿ ನೋಡಿ ಇಂಟಿಗ್ರೇಷನ್ ಸೈನ್ 3x - 3x ಅಂದರೆ 0 ಇಂಟು dx. So further simplification 1/2 as it is into 1/2 integration of sin 4x. ಏನು ಯೂಸ್ ಮಾಡ್ತೀವಿ ಇಲ್ಲಿ ಇಂಟಿಗ್ರೇಷನ್ sin of ax plus b by into dx. ಸೊ ಏನಾಗಿರುತ್ತೆ ಮೈನಸ್ ಕಾಸ್ ಆಫ್ ax plus b ಡಿವೈಡೆಡ್ ಬೈ a plus c ಅಂತ. ಸೊ ನೋಡಿ ಇಲ್ಲಿ ಏನು ಬರುತ್ತಂಗಿದ್ರೆ ಮೈನಸ್ ಕಾಸ್ 4x ಡಿವೈಡೆಡ್ ಬೈ 4 ಪ್ಲಸ್ ಸೈನ್ 2x ಅಂದರೆ ಮೈನಸ್ ಕಾಸ್ 2x ಡಿವೈಡೆಡ್ ಬೈ 2 ಮೈನಸ್ 1/2 ಇಂಟು ಸೈನ್ 6x ಮೈನಸ್ ಕಾಸ್ 6x ಡಿವೈಡೆಡ್ ಬೈ 6. ಸೊ ನೋಡಿ ಇಲ್ಲಿ ಸೈನ್ 0 ಇರೋದ್ರಿಂದ ಈ ಫುಲ್ ಟರ್ಮ್ ನಮ್ಗೆ ಏನಾಗ್ಬಿಡುತ್ತೆ ಇಲ್ಲಿ 0. Further simplification 1/2 as it is. ಇಲ್ಲಿ ನೋಡಿ ಈ 1/2 ಅನ್ನು ಎರಡಕ್ಕೂ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಕಾಸ್ 4x ಡಿವೈಡೆಡ್ ಬೈ 2 4s 8. ಇಲ್ಲಿ ನೋಡಿ ಈ 2 ಈ 4 ಮಲ್ಟಿಪ್ಲೈ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಕಾಸ್ 2x 2 ಇಂಟು 2 4 ಮೈನಸ್ ಇಲ್ಲಿ ನೋಡಿ 1/2 ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಕಾಸ್ 6x ಡಿವೈಡೆಡ್ ಬೈ 12 6 2s 12 ಪ್ಲಸ್ c ಈಸ್ ಈಕ್ವಲ್ ಟು 1/2 ಫುಲ್ ಟರ್ಮ್ಗೆ ಮಲ್ಟಿಪ್ಲೈ ಆಗುತ್ತಲ್ಲ, ಸೊ ಅದಕ್ಕೆ ಫ್ಲವರ್ ಬ್ರಾಕೆಟ್ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ನೋಡಿ 1/2 ಆ್ಯಸ್ ಇಟ್ ಈಸ್ ಮೈನಸ್ ಕಾಸ್ 4x ಡಿವೈಡೆಡ್ ಬೈ 8 ಮೈನಸ್ ಕಾಸ್ 2x ಡಿವೈಡೆಡ್ ಬೈ 4 ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ 6x ಡಿವೈಡೆಡ್ ಬೈ 12 ಪ್ಲಸ್ ಸಿ. ಈ 1/2 ಅನ್ನು ಮತ್ತೆ ಮಲ್ಟಿಪ್ಲೈ ಎಲ್ಲದಕ್ಕೂ ನೋಡಿ ಮೈನಸ್ ಕಾಸ್ 4x ಡಿವೈಡೆಡ್ ಬೈ 2 8s 16 ಮೈನಸ್ ಕಾಸ್ 2x 2 4s 8 ಪ್ಲಸ್ ಕಾಸ್ 6x ಡಿವೈಡೆಡ್ ಬೈ 12 2s 24 ಪ್ಲಸ್ ಸಿ ಅಂತ ಬರುತ್ತೆ. ಸೊ ನೋಡಿ ಕ್ವೆಶನ್ ಏನಿತ್ತು ನಮಗೆ ಸೈನ್ x ಇಂಟು ಸೈನ್ 2x ಇಂಟು ಸೈನ್ 3x. ಸೊ ಫಸ್ಟ್ ನಾನು ಸೈನ್ ಎಕ್ಸ್ ಮತ್ತು ಸೈನ್ 2xಗೆ ಐಡೆಂಟಿಟಿ ಯೂಸ್ ಮಾಡ್ಕೊಂಡಿದ್ದೆ. ಸೊ ಅವಾಗ ಏನು ಬಂತು ನನಗೆ 1/2 ಇಂಟಿಗ್ರೇಷನ್ ಕಾಸ್ ಎಕ್ಸ್ ಮೈನಸ್ ಕಾಸ್ 3x ಇಂಟು ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ಸೊ ಇವಾಗ ಮಲ್ಟಿಪ್ಲೈ ಮಾಡಾದಮೇಲೆ 1/2 ಆ್ಯಸ್ ಇಟ್ ಈಸ್ ಕಾನ್ಸ್ಟೆಂಟ್ ಇದೆ. ಸೊ ಈ ಕಾಸ್ ಎಕ್ಸ್ ಇಂಟು ಸೈನ್ 3x ಮತ್ತು ಕಾಸ್ 3x ಇಂಟು ಸೈನ್ 3x ಮಲ್ಟಿಪ್ಲೈ ಮಾಡಿದೆ. ಸೊ ಅವಾಗ ನನಗೇನು ಬಂತಿಲ್ಲಿ ಸೈನ್ ಎ ಕಾಸ್ ಪಿ ಇದೆಯಲ್ಲ, ಸೊ ಆ ಒಂದು ಐಡೆಂಟಿಟಿಯನ್ನು ನಾನು ಯೂಸ್ ಮಾಡಿಕೊಂಡೆ. ಸೊ ಅದೇನಿತ್ತು ನನಗೆ ಹಾಫ್ ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ. ಸೊ ಏನು ಬಂತು ಸೈನ್ ಆಫ್ 3x ಪ್ಲಸ್ ಎಕ್ಸ್ ಪ್ಲಸ್ ಸೈನ್ ಆಫ್ 3x ಮೈನಸ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಇದಕ್ಕೂ ಕೂಡ ಸೇಮ್ ನೋಡಿ ಹಾಫ್ ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಅಂದರೆ 3x ಪ್ಲಸ್ 3x ಆಮೇಲೆ ಪ್ಲಸ್ ಸೈನ್ ಆಫ್ 3x ಮೈನಸ್ 3x. ಸೊ ಸಪ್ರೇಟ್ ಮಾಡಿದಾಗ ಏನು ಬಂತು ನಮಗೆ ಸೈನ್ 4x ಮತ್ತು ಸೈನ್ 2x ಮತ್ತು ಸೈನ್ 6x ಇದು ಸೈನ್ 0 ಬರುತ್ತೆ. ಸೊ ಟರ್ಮ್ 0 ಆಯಿತು. ಇದನ್ನು ಇವಾಗ ಇಂಟಿಗ್ರೇಷನ್ ಮಾಡಬೇಕಾದ್ರೆ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಎಕ್ಸ್ ಇದೆಯಲ್ಲ ಮೈನಸ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಬರುತ್ತೆ. ಸೊ ಅದನ್ನು ಯೂಸ್ ಮಾಡಿದಾಗ ಏನು ಬಂತು 1/2 ಇಂಟು ಮೈನಸ್ ಕಾಸ್ 4x ಡಿವೈಡೆಡ್ ಬೈ 8 minus cos 2x divided by 4 plus cos 6x divided by 12 ಅಂತ. ಸೊ ನೋಡಿ 1/2 ನ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಕಾಸ್ 4x ಡಿವೈಡೆಡ್ ಬೈ 16
minus cos 2x divided by 8 plus cos 6x divided by 24 plus c ಅಂತ ಬರುತ್ತೆ ಆನ್ಸರ್. ನೆಕ್ಸ್ಟ್ ನೋಡಿ 7th ಕ್ವಶನ್ ಇದೆ, ಫೈಂಡ್ ದಿ ಇಂಟಿಗ್ರಲ್ಸ್ ಆಫ್ ದಿ ಫಂಕ್ಷನ್ sin 4x ಇಂಟು sin 8x ಅಂತ ಇದೆ. ಸೊ ಇಲ್ಲಿ ನೋಡಿ ನಾನು ಏನು ಯೂಸ್ ಮಾಡ್ತೀನಿ, ಇಂಟಿಗ್ರೇಷನ್ sin 4x ಇಂಟು sin 8x ಇಂಟು ಡಿ ಎಕ್ಸ್. ಸೊ ಇಲ್ಲಿ ಯಾವ್ದು ಐಡೆಂಟಿಟಿ ಯೂಸ್ ಆಗುತ್ತೆ ನನಗೆ, 2 ಇಂಟು ಸೈನ್ ಎ ಇಂಟು ಸೈನ್ ಬಿ. ಏನಾಗುತ್ತೆ ಇದು ಐಡೆಂಟಿಟಿ, ಕಾಸ್ ಆಫ್ ಎ ಮೈನಸ್ ಬಿ ಪ್ಲಸ್ ಮೈನಸ್ ಕಾಸ್ ಆಫ್ ಎ ಪ್ಲಸ್ ಬಿ. ಮೈನಸ್ ಕಾಸ್ ಆಫ್ ಎ ಪ್ಲಸ್ ಬಿ ಅಂತ ಬರುತ್ತೆ, ಮೈನಸ್ ಕಾಸ್ ಆಫ್ ಎ ಪ್ಲಸ್ ಬಿ. ಸೊ ನೋಡಿ ನಮಗೆ ಬೇಕಿರೋದು ಸೈನ್ ಎ ಸೈನ್ ಬಿ ಮಾತ್ರ. ಸೊ ಏನಾಗುತ್ತೆ ನನಗೆ, ಹಾಫ್ ಇಂಟು ಕಾಸ್ ಆಫ್ ಎ ಮೈನಸ್ ಬಿ ಮೈನಸ್ ಕಾಸ್ ಆಫ್ ಎ ಪ್ಲಸ್ ಬಿ ಅಂತ. ಸೊ ನೋಡಿ ಏನು ಬರುತ್ತಂಗಿದ್ರೆ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 1/2 ಇಂಟು ಕಾಸ್ ಆಫ್, ಇಲ್ಲಿ ನೋಡಿ ಎ ಅಂದರೆ ಏನಿದೆ ನಮಗೆ 4x, ಬಿ ಅಂದರೆ ಏನಿದೆ 8x. ಸೊ 4x ಮೈನಸ್ 8x ಮೈನಸ್ ಕಾಸ್ ಆಫ್ ಎ ಪ್ಲಸ್ ಬಿ ಅಂದರೆ 4x ಪ್ಲಸ್ 8x into dx is equal to 1/2 as it is, integration cos 4x minus 8x minus 4x minus cos of 4x plus 8x 12x into dx. So 1/2 as it is. ಇಲ್ಲಿ ನೋಡಿ ಕಾಸ್ ಆಫ್ ಮೈನಸ್ ಥೀಟಾ ಏನಿದೆ ನಮಗೆ ಕಾಸ್ ಥೀಟಾ. ಸೊ ಇಲ್ಲೇನು ಬರುತ್ತೆ, ಇಂಟಿಗ್ರೇಷನ್ ಕಾಸ್ 4x ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಕಾಸ್ 12x ಇಂಟು ಡಿ ಎಕ್ಸ್. ಸೊ ನೋಡಿ ಇಲ್ಲೇನು ಯೂಸ್ ಮಾಡ್ತೀವಿ ಇವಾಗ, ಇಂಟಿಗ್ರೇಷನ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಎಕ್ಸ್ ಏನು ಬರುತ್ತೆ, ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಸಿ. ಸೊ 1/2 ಆ್ಯಸ್ ಇಟ್ ಈಸ್, ಇಂಟಿಗ್ರೇಷನ್ ಆಫ್ ಕಾಸ್ 4x ಸೈನ್ 4x ಡಿವೈಡೆಡ್ ಬೈ 4 ಮೈನಸ್ ಕಾಸ್ 12x ಅಂದರೆ ಸೈನ್ 12x ಡಿವೈಡೆಡ್ ಬೈ 12 ಯೂಸಿಂಗ್ ಇಂಟಿಗ್ರೇಷನ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಎಕ್ಸ್. ಸೊ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ 4x ಡಿವೈಡೆಡ್ ಬೈ 4 2s 8 ಮೈನಸ್ ಸೈನ್ 12x ಡಿವೈಡೆಡ್ ಬೈ 12 2s 24 ಪ್ಲಸ್ ಸಿ ಅಂತ. ಸೊ ನೋಡಿ ಕ್ವೆಶನ್ ಏನಿತ್ತು ನಮಗೆ, ಸೈನ್ 4x ಇಂಟು ಸೈನ್ 8x ಅಂತ. ಸೊ ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ. ಸೊ ನಾನು ಐಡೆಂಟಿಟಿ ಯೂಸ್ ಮಾಡಿದ್ದೀನಿ. ಯಾವುದು, ಸೈನ್ ಎ ಕಾಸ್ ಸೈನ್ ಎ ಇಂಟು ಸೈನ್ ಬಿ ಇಸ್ ಹಾಫ್ ಇಂಟು ಕಾಸ್ ಆಫ್ ಎ ಮೈನಸ್ ಬಿ ಮೈನಸ್ ಕಾಸ್ ಆಫ್ ಎ ಪ್ಲಸ್ ಬಿ. ಸೊ ಯೂಸ್ ಮಾಡಿದಾಗ ಏನು ಬಂತು, ಹಾಫ್ ಇಂಟು ಕಾಸ್ ಆಫ್ ಮೈನಸ್ 4x ಅಂದರೆ ಎ ಮೈನಸ್ ಬಿ ಅಂದರೆ 4x ಮೈನಸ್ 8x, ಎ ಪ್ಲಸ್ ಬಿ ಅಂದರೆ 4x ಪ್ಲಸ್ 8x. ಸೊ ಕಾಸ್ ಆಫ್ ಮೈನಸ್ 4x ಅಂದರೆ ಕಾಸ್ ಆಫ್ ಮೈನಸ್ ಥೀಟಾ ಇಸ್ ಅ ಪ್ಲಸ್ ಕಾಸ್ ಥೀಟಾ. ಸೊ ಕಾಸ್ ಆಫ್ 4x ಮೈನಸ್ ಇಂಟಿಗ್ರೇಷನ್ ಕಾಸ್ 12x ಇಂಟು ಡಿ ಎಕ್ಸ್ ಸಪ್ರೇಟ್ ಮಾಡಿದೆ. ಸೊ ಇವಾಗ ಇಂಟಿಗ್ರೇಷನ್ ಮಾಡಿದಾಗ ಯೂಸಿಂಗ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಡಿ ಎಕ್ಸ್ ನೋಡಿ. ಸೊ ಏನು ಬಂತು, 1/2 ಆ್ಯಸ್ ಇಟ್ ಈಸ್ ಕಾಸ್ 4x ಇಂಟಿಗ್ರೇಷನ್ನು ಸೈನ್ 4x ಡಿವೈಡೆಡ್ ಬೈ 4 ಮೈನಸ್ ಕಾಸ್ 12x ಸೈನ್ 12x ಡಿವೈಡೆಡ್ ಬೈ 12. ಸೊ 1/2 ಅನ್ನು ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ, ಸೈನ್ 4x ಡಿವೈಡೆಡ್ ಬೈ 8 ಮೈನಸ್ ಸೈನ್ 12x ಡಿವೈಡೆಡ್ ಬೈ ಇದು 24, 12 2s 24 ಆಗುತ್ತೆ ಪ್ಲಸ್ ಸಿ ಅಂತ ಬರುತ್ತೆ ಆನ್ಸರ್. 7th ಕ್ವಶನ್,
ಥ್ಯಾಂಕ್ ಯು. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ.